ವೆಲ್ಕಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಐಡೆಂಟಿಫಿಕೇಶನ್ ಸಿಗೋಕ್ಕೋಸ್ಕರ ಮನುಷ್ಯರು ಏನೆಲ್ಲ ಮಾಡಲ್ಲ. ಕೆಲವರು ಉಗುರನ್ನ ಬೆಳೆಸ್ತಾರೆ, ಕೆಲವರು ಕೂದಲನ್ನ ಬೆಳೆಸ್ತಾರೆ, ಕೆಲವರು ಮೀಸೆನ ಬೆಳೆಸ್ತಾರೆ. ನೋಡಿ, ರಾಜಸ್ಥಾನಲ್ಲಿ ಒಬ್ಬ ಮೀಸೆಗೋಸ್ಕರ ದಿವಸ ಅರ್ಧ ಕಿಲೋ ಬೆಣ್ಣೆ ಹಚ್ಚಿ ಮೀಸೆನ ಬೆಳೆಸಿದ್ದಾರೆ. ಇನ್ನು ಕೆಲವರು ತಮಿಳ್ನಾಡಲ್ಲಿ ಒಬ್ಬ ಹೇರ್ನ ಇಲ್ಲಿವರೆಗೂ ನೆಲಕ್ವರೆಗೂ ಸೋಗ್ತಾ ಹೋಗ್ಬೇಕಾದ್ರೆ ಕಸಲ ಗುಡಿಸ್ಕೊಂಡು ಹೋಗ್ತಾನಂತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಒಬ್ಬ ವಿಶೇಷವಾದ ವ್ಯಕ್ತಿ ರಾಮಣ್ಣ ಅಂತ. ಅವ್ರು ಏನಪ್ಪ ಮಾಡ್ತಾರೆ ಅಂದರೆ ಹಿಂದಕ್ಕೆ ಕೊಡ್ತಾರಂತೆ. ಎಲ್ರೂ ಸಾಮಾನ್ಯವಾಗಿ ಓಡಾಡ್ತಾರೆ, ಆದ್ರೆ ಈತ ನೋಡಿ ಹೇಗೆ ಓಡಾಡ್ತಾ ಇದ್ದಾನೆ. ತನ್ನ ವಿಚಿತ್ರ ನಡಿಗೆಯಿಂದ ಎಲ್ರಿಗೂ ಈತ ಹಿಂಬರಗಿ ರಾಮಣ್ಣ ಅಂತಾನೆ ಪರಿಚಿತ. ರಾಮಣ್ಣರ ಈ ನಡಿಗೆನ ಶಿವಣ್ಣ ನಿಲ್ಲಿಸ್ತಾರ? ಬರೀ ಹೊರಗಡೆ ಮಾತ್ರ ಅಲ್ಲ, ಮನೆ ಒಳಗಡೆ ಸಂಸಾರದ ಜೊತೆ, ಮನೆಯವ್ರ ಜೊತೆ, ಎಲ್ಲರ ಜೊತೆಲೂ ಅವ್ರು ಹಿಂದಕ್ಕೆ ಮಾತಾಡೋದು, ಹಿಂದಕ್ಕೆ ಎಲ್ಲ ಕೆಲಸ ಹಿಂದಕ್ಕೆ ಮಾಡೋದು. ಸೊ ಅವ್ರಿಗೇನು ಒಂದು ಒಳ್ಳೆ ಗುಣ ಅಂದರೆ ಅವರು ಸೋಷಿಯಲ್ ಸರ್ವಿಸು ಮಾಡ್ತಾರೆ. ಅದಕ್ಕೆ ಊರು ಜನ ಎಲ್ಲ ಸೇರಿ ಅವ್ರಿಗೊಂದು ಟೈಟ್ ಇಟ್ಟಿದ್ದಾರೆ, ಹಿಂಬರಗಿ ರಾಮಣ್ಣ ಅಂತ. ಇವಾಗ ಅವ್ರ ಮನೆಯವರು, ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದಾರೆ, ಒಂದು ಆಸೆ ಹೊತ್ಕೊಂಡ್ಬಂದಿದ್ದಾರೆ. ಆ ಆಸೆ ಏನು ಅಂತ ಅವ್ರ ಬಾಯಲ್ಲಿ ಕೇಳೋಣ. ಲೆಟ್ಸ್ ವೆಲ್ಕಮ್ ದ ಫ್ಯಾಮಿಲಿ. ನಮಸ್ಕಾರಮ್ಮ. ಎಷ್ಟು ಜನ ಮಕ್ಕಳಮ್ಮ ನಿಮಗೆ? 4 ಮಂದಿ. 4 ಮಂದಿ. ಯಾರ್ಯಾರು? ಒಬ್ಬ ಗಂಡು ಮಗ್ರಿ 3 ಮಂದಿ ಹೆಣ್ಮಕ್ಳು. ಇನ್ನಿಬ್ರು ಅಲ್ಲಿ ಕೂತಿದ್ದಾರಾ? ಹ್ಞೂ. ಆಯ್ತು, ಇವಾಗ ನಿಮ್ಮ ಯಜಮಾನ್ರು ಯಾವಾಗಿಂದ ಈ ರೀತಿ ಓಡ್ತಾ ಇದ್ದಾರೆ? ಅವು ನಮ್ಮ ಲಗ್ನ ಆಗ್ತಿಂತ ಮೊದಲನ್ನ ಮಾಡಕತ್ತಿದ್ದಾರೆ. ಲಗ್ನ ಹಾಕು ಮುಂಚೆನೆ? ನಿಮ್ಮ ಲಗ್ನ ಆಗಿ ಎಷ್ಟು ವರ್ಷ ಆಯಿತು? 25 ವರ್ಷ ಆಯ್ತು. 25 ವರ್ಷ ಆಯಿತು. ಅವಾಗಿಂದ ಹಿಂಗೆ ಮಾಡ್ತಾ ಇದ್ದಾರೆ? ಹಿಂಗೆ ಮಾಡ್ತಾರೆ. ಬರೀ ಹೊರಗಡೆ ಮಾತ್ರ ಮಾಡ್ತಾರ, ಮನೆ ಒಳಗಡೆನೂ ಮಾಡ್ತಾರೆ? ಒಳಗಿಂದ ಏನಿಲ್ಲ ಇಲ್ರಿ, ಮನೆಯಿಂದ ಒಂದು ಹೊರಗಿಂದ ಬಾಡ್ರಿ. ಬಟ್ ಹೊರಗಡೆ ಜನ ಎಲ್ಲ ಜನವಾಗತ್ತಿರ್ಬೇಕ್ರಿ ಅವರು. ಜನ ಈ ರೀತಿ ಮಾಡೋದ್ರಿಂದ ಗುರ್ತಿಡಿತಾರಲ್ವಾ ಅವ್ರನ್ನ? ಗುರ್ತಾಗಿರ್ತಾರೆ. ಹಾಂ. ಬಟ್ ಅದು ಒಳ್ಳೆತನಮ್ಮ. ಅದು ಮನಿದು ಏನು ಇಲ್ರಿ. ಏನಿಲ್ಲ ಅಂದರೆ ಮನಿದು ತಂದು ಹಾಕೋದು, ಹುಡುಗ ಸಾಲಿ ಕಲ್ಸೋದು, ಹಾಂ, ಇದು ಏನಿಲ್ರಿ. ಹಾಂ. ಒಂದಿನ ಮನ್ಯಾಗಿದ್ರ 12 ವರ್ಷ ಊರಾಗ್ರಿ ಅವ. ಓಹ್. ಮನೆಯಲ್ಲಿ ಅಮ್ಮ ತಾವು ದುಡಿತವ್ರಿ, ಸಾಲಿ ಖರ್ಚು ಮಾಡ್ಕೊತಾವ್ರಿ. ನಾವು ದುಡಿತೀವಿ, ಮಂತ್ಯಾನ ನೀನು ಕೆಲ್ಸಕ್ಕೆ ಹೋಗ್ತಿದ್ಯಮ್ಮ? ಸಾಲಿ ಬಿಟ್ಟೇನ್ರಿ. ಹೌದಾ? ಅವರು ಮುಂಜಾನೆ ಹೋಗಿ ಉಂಡ್ಗೆಂಡು ಸಾಲಿಗೆ ಹೋಗ್ತಾರ. ಹಾಂ ಹಾಂ. ಇವಾಗ ಇಲ್ಲಿ ಈ ಪ್ರೋಗ್ರಾಮ್ ಬಂದಿದ್ದೀರಾ, ಏನು ಆಸೆ ನಿಮಗೆ? ನಮ್ಮ ತಂದೆಯವ್ರ ಮನೆಗೆ ಹೊಂದ್ಲಿ ಅಂತ ನಾವು ಕೇಳ್ಕೊಳಕ್ಕೆ. ಯಾಕೆ ಮನೆಗೆ ಬಂದಿಲ್ವಾ? ಅಲ್ರಿ, ಒಟ್ಟ ಮನೆಯಲ್ಲಿ ಇರಂಗಿಲ್ರಿ ಅವರು. ಇದು ಸಾಧನೆ ಬಿಟ್ರ ಮತ್ತೇನು ಮುಂದಿಲ್ರಿ ಅವ್ರಿಗೆ. ಈ ಸಾಧನೆಯಿಂದ ನಿಮ್ಗೆ ಏನು ಹೆಲ್ಪ್ ಆಗ್ತಿಲ್ವಾ? ಏನು ಇಲ್ರಿ. ಅದು ಹಾಂ, ಒಟ್ಟ ಮನಿ ಅನ್ನೋದು ಸೋರ್ತತ್ರಿ. ಹಾಂ. ಒಟ್ಟು ಬಿದ್ದ ಮನ್ಯಾಗ ಅದಾವ್ರಿ. ಹಾಂ. ಒಳ್ಳೆ ಹೊಲ ನೋಡಿದ್ರ ಸಮಯಕ್ಕೆ ಲಗ್ನ ಮಾಡಿದ್ರಿ, ಹೊಲ ಹಾಕಿ. ಹಾಂ ಹಾಂ. ಏನ ಉಪಚಾರನ ಇಲ್ರಿ. ಆಯ್ತು, ಇವಾಗ ನಿಮ್ಮ ಆಸೆ ಏನಂದರೆ ನಿಮ್ಮ ತಂದೆಯವ್ರು ಬಂದು ನಿಮ್ಮ ಜೊತೆಲಿ ಜೀವನ ಮಾಡಬೇಕು. ಇವಾಗ ನಿಮ್ಮ ತಂದೆನ ಕರೆದು ಈ ರೀತಿ ಮಾಡಬೇಡಿ, ನೀವು ನಿಮ್ಮ ಫ್ಯಾಮಿಲಿನೂ ನೋಡ್ಕೋಬೇಕು. ಸಾಧನೆ ಒಂದು ಕಡೆ ಇರಲಿ. ಯಾಕಂದರೆ ಪ್ರಾಬ್ಲಮ್ ಏನಂದರೆ ಅವ್ರು ಹಿಂದಕ್ಕೆ ಕೊಡೋದು ನಿಮ್ಗೇನೋ ತೊಂದರೆನಾ? ಅಂದ್ರ ಇವ್ರು ಸಾಧನೆ ಮಾಡಕ್ರಿ, ನಾವು ಹೊಲ್ದಾಗ ಇಷ್ಟು ಕೆಲಸ ಮಾಡಿರ್ತೀವಿ. ಅವ್ರ ಏನಂತಾರ್ರಿ, ನಿಮ್ಮಪ್ಪ ಹಂಗದ, ನಿಮ್ಮಪ್ಪ ಹಿಂಗದನ ಆಡ್ಕೋತಾರ್ರಿ ಮಂದಿ. ಅದ ನಮ್ಗ ಕಷ್ಟ ಅನಸ್ತೈತ್ರಿ. ನಿಮ್ಗೆ ಕಷ್ಟ ಅನಿಸ್ತಾ ಇದೆ? ಆದ್ರೆ ಅವ್ರು ಬಿಡಂಗಿಲ್ಲ. ಓಕೆ. ಇವಾಗ ಏನು ನಿಮ್ಮ ತಂದೆಯನ್ನ ಕರೆದು ಮಾತಾಡಿಸಿ ಇವಾಗ ಒಂಥರ ಒಂದು ಫ್ಯಾಮಿಲಿ ಚೆನ್ನಾಗಿ ಆಗ್ಬೇಕನ್ನೋದು ನಿಮ್ಮ ಆಸೆ? ಓಕೆ, ಅದನ್ನ ಪ್ರಯತ್ನ ಪಡೋಣ. ಕೇಳಿದ್ರಲ್ಲ, ಅವ್ರ ಆಸೆ ಏನಂದರೆ ಅವ್ರ ತಂದೆ ಈ ರೀತಿ ಮಾಡೋದ್ರಿಂದ ಎಲ್ಲರೂ ಆಳ್ಕೆ ಮಾಡ್ತಾರಂತೆ. ಅವ್ರಿಗೂ ಒಂದು ಮನೇಲಿ ನೋಡಿ, ಅವ್ರಿಗೆ ಬರೀ ಹೊರಗಡೆ ಸುತ್ತಾಡೋದೇ ಆಗೋಯ್ತು ಆ ಮನುಷ್ಯಂದುವೆ. ಫ್ಯಾಮಿಲಿ ಕಡೆ ಗಮನ ಇಲ್ಲ. ಇವಾಗ ಮಕ್ಕಳು ಬೇರೆ ಬೆಳೆದಿದ್ದಾರೆ, 3 ಜನ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ಅವ್ರಿಗೇನಂದರೆ ಅವ್ರ ತಂದೆ ಬಂದು ಬೇರೆ ಮನುಷ್ಯರ ಥರ ಫ್ಯಾಮ್ಲಿನ ನೋಡಿಕೊಂಡು ಅವ್ರ ಸಾಧನೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಫ್ಯಾಮ್ಲಿನ ನೋಡಿಕೊಂಡು ಒಳ್ಳೆ ಸಂಸಾರ ನಡೆಸ್ಬೇಕು ಅನ್ನೋದು ಅವ್ರ ಆಸೆ. ರಾಮಣ್ಣವ್ರ ಫ್ಯಾಮಿಲಿ ಅವ್ರ ಆಸೆನ ಹೇಳ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಬೇರೆ ಫ್ಯಾಮ್ಲಿಗಳ ಥರ ಅವ್ರ ತಂದೆನೂ ಅವ್ರ ಜೊತೆಲೇ ಇರಬೇಕು. ಅವ್ರು ಏನು ಇಂಟ್ರೆಸ್ಟ್ ಹೊರಗಡೆ ತೋರಿಸ್ತಾರೋ, ಅದೇ ಹಿಂದಕ್ಕೆ ತೋರಿಸ್ತಾರೋ ಅದೇ ಇಂಟ್ರೆಸ್ಟ್ ಮನೇಲಿ ತೋರಿಸ್ಬೇಕಂತ ಅವ್ರ ಆಸೆ. ಸೊ ಒಂದ್ಸಲ ರಾಮಣ್ಣ ಕರೆದು ಮಾತಾಡೋಣ. ರಾಮಣ್ಣ ತನ್ನ ವಿಚಿತ್ರ ನಡಿಗೆಯಿಂದ ಎಲ್ಲರಿಗೂ ಹಿಂಬರಗಿ ರಾಮಣ್ಣ ಎಂದೇ ಪರಿಚಿತ. ರಾಮಪ್ಪ ಮಲ್ಲಪ್ಪ ಎಳವತ್ತಿ ಅಂತೇಳಿ 45 ವರ್ಷ ಆತು ಓಡಾಕತ್ತಿ.
ಈಗ ನಾನು ಆಲ್ ಇಂಡಿಯಾ ಅಂತೇಳಿ ಸೈಕಲ್ ಹೊಡೆದ್ವಿ, ಮುಂದೆ ಹೊಡಿದ್ವಿ, ಹಿಂದೆ ಹೊಡಿದ್ವಿ. ಜಗತ್ತಿನ 140 ಕಿಲೋಮೀಟರ್ ಓಡಿದ್ವಿ. ಕಾಶಿಯಿಂದ ರಾಮೇಶ್ವರ ಮಠನ ಮಾಡಿದ್ವಿ. ಕುರುದುಕೋಟೆ ದ್ಯಾಮೋನ ಆಶೀರ್ವಾದದಿಂದ ಇಲ್ಲಿ ಮಠ ನಾನು ಬಂದೇನಿ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಹಾಗೆ ರಾಮಣ್ಣ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ಗಮನನೇ ಕೊಡೋದಿಲ್ಲ. ರಾಮಣ್ಣ ಅವರೇ ಬನ್ನಿ. ಇರಿ ಒಂದು ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ. ಮಾತಾಡ. ಇಲ್ಲ ನೀವು ಹಿಂಗೆ ಓಡ್ತಾ ಇರ್ತಾರೆ, ನಾನು ಹೆಂಗೆ ಮಾತಾಡಲಿ ಹೇಳಿ? ಗಿನಿಸ್ ಆಗ್ಬೇಕು, ನಿಮ್ಮ ಹೆಸರು ಓಡ್ ಆಗ್ಬೇಕು. ಇಲ್ಲ ಆಯಿತು, ಗಿನ್ನಿಸ್ ಆಗಬೇಕು. ನೀವು ಹಿಂಗೆ ಓಡ್ತಾ ಇದ್ರೆ ನಾನು ಹೆಂಗೆ ನನಗೆ ಸುಸ್ತಾಗ್ಬಿಡುತ್ತಲ್ಲ. ಇಲ್ಲ ಸರಿ ಆಯಿತು. ನೀವು ಯಾವಾಗಿಂದ ಹಿಂಗೆ? 45 ವರ್ಷ ಆದ್ರೆ. ಹಾಂ, ಯಾಕೆ? ಇದು ಒಂದು ಜನದ ಮಕ್ಕಳು ಎಲ್ಲರೂ ಕ್ರೀಡಾಪಟು ಆಗಲಿ, ಒಂದು ಜನಸೇವೆ ಮಾಡಲಿ. ನಿಮ್ಮ ಕರ್ನಾಟಕದೊಳಗೆ, ನಮ್ಮ ಇಂಡಿಯಾದೊಳಗೆ ಒಬ್ಬರು ಕ್ರೀಡಾಪಟು ಆಗಿ ಗಿನ್ನಿಸ್ ದಾಖಲೆ ಮಾಡಬೇಕು ಅಂತ ನಿಮ್ಮ ಹೆಸರು ತರಲಿಕ್ಕೆ. ನೀವು ಆ ಗಿನ್ನಿಸ್ ದಾಖಲೆ ಇರಲಿ. ಎಲ್ಲರೂ ಏನು ಹೇಳ್ತಾರೆ ಇವಾಗ, ಎಲ್ಲರೂ ಲೈಫ್ಲಿ ಮುಂದಕ್ಕೆ ಹೋಗ್ಬೇಕಂತ ನೋಡ್ತಾರೆ. ನೀವು ಯಾಕೆ ಹಿಂದಕ್ಕೆ ಹೋಗ್ತಾ ಇದ್ದೀರಾ? ಇದನ್ನ ಹಂಗೆ ಒಟ್ಟಾರಿ ಜಗತ್ತದೊಳಗೆ ಇದು ಒಂದು. ಇವಾಗ ನೀವು ನಾನು ಅಟ್ಲೀಸ್ಟ್ ಮುಂದಕ್ಕೆ ಬರ್ತೇನೆ, ನೀವು ಹಿಂದೆ ಬಿದ್ದಿದ್ಬಿಟ್ರೆ ಇಲ್ಲ ಬೆಳಂಗಿಲ್ಲ. ಹಾಂ, ಹೆಂಗೆ ಬೀಳಂಗಿಲ್ಲ? ಯಾವಾಗ ಬೆಳಂಗಿಲ್ಲ? ಇಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡ್ರಿ. ಕುಂಡ್ರಣ ಬನ್ನಿ. ಕುಂದಿರ್ತೇನ್ರಿ. ಕುಂತು ಕುಂಡ್ರಿ. ಅದು ಹೆಂಗೆ ಕುಂಡ್ತೀರಾ ಇವಾಗ? ಹೆಂಗೆ ಕೂತ್ಕೋತೀರಾ? ಹಿಂಗೆ ಕೂತ್ಕೋತೀರಾ? ಇಲ್ಲ ನಿಂತವು. ಇಲ್ಲ ನಿಂತ್ಕೊಳ್ಳೋದು ತುಂಬ ಕಾಲು ಐತೆ. ಇಲ್ಲ ನನಗೆ 70 ವರ್ಷ. ಯಾರಿಗೆ? ನಿಮಗೆ 70 ವರ್ಷ ಆಯ್ತು, ಓಕೆ, ಒಳ್ಳೇದೇನೆ. 70 ವರ್ಷದಲ್ಲೂ ಹಿಂಗಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ, ಓಕೆ. ಹಿಂದೆ ತಿರುಗಿ ಮಾತಾಡ್ತಾ ಇದ್ದೀರಾ, ಓಕೆ. ಬಟ್ ಆದ್ರೂ ಒಂದು ವಿಷಯ ಮಾತಾಡ್ಬೇಕಂದ್ರೆ ಕುಂತು ಚರ್ಚೆ ಆಗ್ಬೇಕಲ್ವಾ? ನಿಂತಲ್ಲಿ ಓಡ್ತೀನಿ, ದ್ರಯ ಓಡಿಸ್ತೇನೆ. ದ್ರಯ ಓಡಿಸ್ತೇನೆ. ಏನು ಓಡಿಸ್ತೀರಾ? ಈಗ ಹೆಂಗೆ? ಬರೀ ಬಟ್ಟಿನ ಮ್ಯಾಗ. ಇಲ್ಲ, ಅದು ಹೆಂಗೆ ಹಿಂಗೆ ಚೆನ್ನಾಗಿರೋದು. ದ್ರಯ ಓಡ್ತದೆ. ರಮಣ ಕೂತ್ಕೊಳ್ಳಿ. ನೀವು ಕುಂದರಿ, ನಾನು ಓಡ್ತಾ ಇರ್ತೇನೆ. ಆಯ್ತು, ನಾವು ಕೂತ್ಕೋತೀವಿ, ನೀವು ಓಡ್ತಾ ಇರಿ. ಬನ್ನಿ ರಮಣ್ಣವ್ರೆ. ಹೋರಿ. ಏನಂದ್ರೆ ಇದು ಯಾರು ಗೊತ್ತಲ್ಲ ನಿಮ್ಗೆ ಕೂತಿರೋದು? ಲಕ್ಷ್ಮಿ. ಲಕ್ಷ್ಮಿ ನಿಮ್ಮ ಮನೆಯವರು, ನಿಮ್ಮ ಮಗಳು. ಹೌದು. ಇವ್ರಿಗೆಲ್ಲ ಒಂದು ಆಸೆ ಹೊತ್ಕೊಂಡ್ ಬಂದಿದ್ದಾರೆ. ಅದೇನಪ್ಪ ಅಂದ್ರೆ, ನೀವು ಹಿಂಗೆ ಓಡ್ತಾ ಇದ್ರೆ ನಾನು ಹೆಂಗೆ ಮಾತಾಡ್ಬೇಕಂತ ನಮಗೆ ಗೊತ್ತಾಗಲ್ಲ. ಹಿಂಗೆ ತಿರ್ಕ ಮಾತಾಡ್ಬೇಕಾದ್ರೆ ತಿರ್ಕದು. ಏನಂದ್ರೆ ಅವ್ರಿಗೆ ಒಂದು ಆಸೆ ಇದೆ. ಓ ಮೈ ಗಾಡ್, ಐ ಡೋಂಟ್ ನೋ ಹೌ ಟು ಟಾಕ್. ಇಲ್ಲ ಏನಾಗಂಗಿಲ್ಲ. ಇಲ್ಲ, ನಿಮ್ಗೇನು ಆಗಲ್ರಿ, ನಮಗಿದೆಯಲ್ಲ ತಿರುಗ್ತಾರೆ, ತಮ್ಮ ಥರ ತಿರುಗುತ್ತೆ ರೀ ನಮಗೆ. ಇವಾಗ ಏನಂದರೆ, ನಿಮ್ಮ ಮನೆಯವರು ಒಂದು ಆಸೆನ ಹೊತ್ಕೊಂಡ್ ಬಂದಿದ್ದಾರೆ. ಅದು ಏನಪ್ಪ ಆಸೆ ಅಂದರೆ, ನೀವು ಈ ರೀತಿ ಓಡೋದನ್ನ ನಿಲ್ಲಿಸ್ಬೇಕಂತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅವ್ರ ಫ್ಯಾಮ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ನೀವು ಅದ್ರ ಜೊತೆಲಿದ್ದರೆ ಅವ್ರ ಜೊತೆಲಿ ಮಕ್ಕಳು ನೋಡ್ಕೋಬೋದು, ಮಕ್ಕಳನ್ನು ನೋಡ್ಕೋಬೋದು. ಆಮೇಲೆ ಒಂದು ನಿಮಿಷ ನೋಡಿ, ಎಲ್ಲರೂ ನಗ್ತಾರೆ, ನಿಮ್ಮ ಮಕ್ಕಳು ನಗ್ತಾರೆ ನೋಡಿ. ಹಾಂ, ನಿಮ್ಗೇನು ಆಗಂಗೆ ಅಲ್ವಾ? ಏನಾಗ ಒಂದು ನಿಮಿಷ ನೀವು ನೋಡಿ. ಅಯ್ಯಯ್ಯೋ, ನಾವೇನು ಮಾಡೋದು ಇವಾಗ? ಹಾಂ, ನೀವು ಕುಂದರಿ. ನಾ ಕೂತ್ಕೊಂಡೇ ಇದ್ದೀನಿ ರೀ. ನೀವು ಹಿಂಗೆ ಮಾಡ್ತಾ ಇದ್ರೆ ನಾವು ಏನು ಮಾಡೋದು ಹೇಳಿ? ಹಾಂ, ಹೆಂಗಮ್ಮ ಮ್ಯಾನೇಜ್ ಮಾಡ್ತೀರಾ ಮನೇಲಿ? ಹಂಗ ನೋಡ್ರಿ. ಹಾಂ, ಕಷ್ಟ ಆಗಲ್ವಾ? ಇವಾಗ ನನಗೆ ನೋಡಿ, ಅವ್ರ ಹತ್ರ ಮಾತಾಡೋದ್ರೊಳಗಡೆ ಹೆಂಗೆ ಏನೇನು ಮಾತಾಡ್ತಂದ್ರೆ ಗೊತ್ತಾಗಲ್ಲ, ಹೆಂಗೆ ಮಾತಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಅವಾಗ. ಇವಾಗ ನೀವು ಹಿಂಗೆ ಬೇರೆ ಒಂದು ಆಸೆ ಬೇರೆ ಎತ್ಕೊಂಬಂದಿದ್ದೀರಾ. ನಾನು ಹೆಂಗೆ ಇವ್ರ ಹತ್ರ ಮಾತಾಡಿ, ಹೆಂಗೆ ಸಮಾಧಾನ ಮಾಡಿ, ಇವ್ರಿಗೆ ಹೆಂಗೆ ತಿಳಿಸ್ತೀರೋ ನನಗೆ ಗೊತ್ತಿಲ್ಲ. ಯಾಕಂದರೆ ನೋಡಿ, ಓಡ್ತಾನೆ ಇದ್ದಾರೆ. ಅವಾಗಿಂದ ನಾನು ಪ್ರಯತ್ನ ಪಟ್ಟೆ, ಹಿಂಗೆ ತಿರುಗಿ ಎಲ್ಲ ಮಾತಾಡಿದೆ, ಏನು ಪ್ರಯೋಜನ ಆಗಲಿಲ್ಲ. ನಾನು ಏನು ಮಾಡೋದು ಹೇಳಿ? ನಮಗಂಕರ ಕೇಳೋದಿಲ್ಲ ರೀ ಅವ್ರು. ಆಯಿತು, ಇನ್ನೊಂದ್ಸತಿ ಟ್ರೈ ಮಾಡಿ ನೋಡೋಣ. ರಮಣ ಎಲ್ಲಿ ತಗೊಳ್ಳಿ, ನೋಡಿ ಹೆಂಗೆ ಓಡ್ತಾ ಇದ್ದಾರೆ. ನಾನು ಇವಾಗ ಏನು ಮಾಡಿ, ಕಷ್ಟಪಟ್ಟು ನಿಮಗೋಸ್ಕರ ನಾವು ಹಂಗೆ ಓಡಿ ನಾನು ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಬೇಕು. ಅದು ಮಾಡೋಣ. ಸರಿ, ಅಂತೂ ಇಂತೂ ರಾಮಣ್ಣ ನೋಡ್ಕೊಂಡು ಪಾರ್ಕು ಬಂದಾಯಿತು. ಯೂಶಲಾಗಿ ಏನಾಗುತ್ತೆ, ಸೊಸೈಟಿಲಿ ಮುಂದಕ್ಕೆ ಬರೋರನ್ನ ತಡೆಯೋರು ಜಾಸ್ತಿ. ಅದು ಇವಾಗ ಮಾತ್ರ ಅಲ್ಲ, ಆಗಿನ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಇವಾಗ ನಾನು ಅದೇ ಕೆಲಸ ಮಾಡೋಕೆ ಹೋಗಿದ್ದೀನಿ. ಆದರೆ ಖಂಡಿತ ಮುಂದಕ್ಕೆ ಬರೋರ್ನಲ್ಲ, ಹಿಂದಕ್ಕೆ ಹೋಗೋರ್ನ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ಇಂಥ ತಡೆಯೋರ್ಗೆ ಹೆಂಗೆ ಮಾಡ್ಬೋದು ಅಂದರೆ, ಒಂದು 4-5 ಆಪ್ಷನ್ಸ್ ಇರುತ್ತೆ. ಒಂದೊಂದು ಆಪ್ಷನ್ ಟ್ರೈ ಮಾಡೋಣ. ಫಸ್ಟು ಪ್ರೀತಿನಲ್ಲಿ ನೋಡೋಣ. ವೈಟ್,
ರಮಣವ್ರೆ, ನಾನು ನಿಮಗೆ ತುಂಬ ಈ ಮಕ್ಳಿಗೆ ಆ್ಯಕ್ಚುಲಿ ಮಕ್ಕಳು ಬಿಸ್ಕೆಟ್ ಬೇಕು ಅಂದರೆ, ಚಾಕ್ಲೇಟ್ ಬೇಕು ಅಂದರೆ ಏನೋ ಹಠ ಮಾಡ್ತಿದ್ರೆ ಏನು ಮಾಡ್ತೀವಿ, ಚಾಕ್ಲೇಟು ಬಿಸ್ಕೆಟ್ ಕೊಟ್ಟು ಅವ್ರನ್ನ ಸರಿ ಮಾಡ್ತೀವಿ. ಆ ರೀತಿ ಇವಾಗ ನಿಮ್ಮನ್ನ ಒಂದು ಮಗು ಅಂತ ತಿಳ್ಕೊಂಡಿದ್ದೀನಿ. ನಾನು ಪ್ರೀತಿಯಿಂದ ಕೇಳ್ತೀನಿ, ದಯವಿಟ್ಟು ಏನಾಗಂಗಿಲ್ಲ ರೀ, ಇನ್ನು ಛಲ ಬಿಡಂಗಿಲ್ಲ. ಅಲ್ಲ ಹಂಗಲ್ರಿ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಪ್ರೀತಿಯಿಂದ ಆದ್ರೂ ಆಗಂಗಿಲ್ಲ. ಆಯಿತು, ಪ್ರೀತಿಯಿಂದ ಕೇಳ್ಕೊಂಡೆ, ಅದು ಆಗಿಲ್ಲ. ನೆಕ್ಸ್ಟು ನಾನು ಓಡೋದು ಬಿಡಂಗಿಲ್ಲ. ಒಂದು ಆಪ್ಷನ್ ಇದೆ, ನೋಡೋಣ. ನೋಡ್ರಿ, ಇವಾಗ ನೀವು ದೊಡ್ಡವ್ರಂತೂ ನಾ ಕೇರ್ ಮಾಡಲ್ರಿ. ಇವಾಗ ನನ್ನ ಮಾತು ಕೇಳ್ದೆ ಹೋದ್ರಿ ಕೈ ಕಾಲು ಮುರಿಬೇಕಾಗತ್ತೆ ರೀ. ಎರಡು ಕಾಲು ತೆಗೀರಿ, ಹಾ. ಜೀವ ತೆಗೀರಿ, ಹಾ. ನಾನು ಪ್ರಾಣ ಹೋದ್ರೂ ಓಡೋದು ಬಿಡಂಗಿಲ್ಲ. ನೆಕ್ಸ್ಟ್ ಏನು ಟ್ರೈ ಮಾಡೋಣ? ಆಯ್ತು ರಮಣ್ಣವ್ರೆ, ಇವಾಗ ಅಂದರೆ ಬ್ರೈಬ್ ಅಂತಾರೆ ಅದಕ್ಕೆ ಈ ಸ್ವಲ್ಪ ದುಡ್ಡಿದೆ ನೋಡ್ರಿ, ಈ ದುಡ್ಡು ತಗೊಂಡು ನಿಲ್ಲಿಸ್ಬಿಡ್ರಿ. ಇಲ್ಲ, 20 ಕೂರಿಗೆ ಹೊಲ ಕೊಟ್ಟರು ನಾನು ನಿಂತಿಲ್ಲ. ಇದು ಏನ 20 ಕೂರಿಗೆ 80 ಎಕರೆ ಕೊಟ್ಟರು ನಿಂತಿಲ್ಲ. ಅಯ್ಯಯ್ಯೋ, ಏನು ಮಾಡೋದಪ್ಪ? ಪ್ರೀತಿಯಿಂದ ನೋಡಾಯ್ತು, ಅದಕ್ಕೂ ನೀವು ಒಪ್ಕೊಳ್ಳಿಲ್ಲ. ಕೊನೆಗೆ ಏಟ್ ಕೊಡ್ತೀನಿ ಅಂತ ಹೇಳಿದೆ, ಅದಕ್ಕೂ ನೀವು ಹೆದರ್ಕೊಳ್ಳಿಲ್ಲ. ದುಡ್ಡು ಕೊಟ್ಟೆ, ಅದಕ್ಕೂ ನೀವು ಮನಸ್ಸು ಹೋಗಲಿಲ್ಲ. ಇವಾಗ ಬೇಡ್ಕೊಂಡಿದ್ದಾಯ್ತು, ಅದಕ್ಕೂ ನೀವು ಒಪ್ಕೊಳ್ಳಿಲ್ಲ. ಇವಾಗ ನಾನು ಏನು ಮಾಡಿದ್ರೆ ನೀವು ಒಪ್ಕೋತೀರಿ ಹೇಳಿ? ನಮ್ಮ ಕೂಟ ಓಡಿಬಿಟ್ಟು ಸಾಕು. ಅಂದರೆ ನಿಮ್ಮ ಕೊಟ್ಟ ಅಂದರೆ ಓಡೋದು. ಹಾಂ, ಇಂಬ ನಾನು ಓಡಬೇಕಾ? ಓಡ್ಬಿಟ್ರೆ ಬಿಡ್ತೀನಿ. ಬಿಡ್ತೀನಿ ಅಂತ ಆಮೇಲೆ ಬಿಡಲಿಲ್ಲ ಅಂದರೆ ಬಿಡ್ತೀನಿ. ಖಂಡಿತ. ಹಾಂ, ಅದು ಯಾವಾಗ ಇವಾಗಲೇ ಓಡ್ಬಿಡ್ಲ ನಾನು? ಈಗ ಓಡ್ಬೇಕು. ಈಗ ಹೋಗ್ಬಿಟ್ರೆ ನಿಮ್ಗೆ ಸಂತೋಷ ಆಗುತ್ತೆ. ಅವಾಗ ಬಿಟ್ಬಿಡ್ತೀರಾ? ನೋಡೋಣ, ಇವ್ರ ಥರ ಟ್ರೈ ಮಾಡಿ ನೋಡೋಣ, ಹಂಗಾದ್ರೆ ಬಿಡ್ತಾನೆ ಅಂತ ನೋಡೋಣ. ಕಮ. ಹಿಂಬದಿಯಿಂದ ಶಿವಣ್ಣ ಅವರನ್ನ ಓಡಾಡಿಸಿದ ರಾಮಣ್ಣ ನಿಜಕ್ಕೂ ಶಿವಣ್ಣ ಅವರಿಗೆ ಹೊಸ ಅನುಭವ ನೀಡಿದ್ರು. ಒಂಥರ ಒಳ್ಳೆ ಎಕ್ಸೈಸ್ ಥರನೂ ಇದೆ ಅಲ್ವಾ? ಕೈ ಯಾಕೆ ಹಿಂಗೆ ಆಡ್ಸೋದು? ಹಂಗ ಬ್ರೇಕ್ ಇದ್ದಾಗ. ಹಾಂ, ಬ್ರೇಕ್ ಇದ್ದಂಗೆ. ಇವಾಗ ಹೇಳಿ, ಸಾಕಾ ಇದು? ಸಾಕು. ಸಾಕಾ? ಸೊ ಇವಾಗ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀರಾ? ಮನ್ಸಪ್ಪರ ಒಪ್ಕೊಂಡಿದ್ದೀರಾ? ಓಕೆ. ಇವಾಗ ನಾವು ಸೆಟ್ಗೆ ಹೋಗೋಣ. ಸೆಟ್ಗೆ ಹೋದ್ರೆ ನಿಮ್ಮ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ, ಅವ್ರಿಗೆ ಸಂತೋಷವಾದ ವಿಷಯ ತಿಳಿಸೋಣ. ಓಕೆ, ಇವಾಗಿಂದ ಇಲ್ಲಿ ಸ್ಟಾರ್ಟ್ ಮಾಡೋದು ಬೇಡ, ಸೆಟ್ಲ ಸಸ್ಪೆನ್ಸ್ ಬ್ರೇಕ್ ಮಾಡೋಣ. ಆಯ್ತಾ? ಕೈ ಕೊಡಿ. ತುಂಬಾ ಸಂತೋಷ ಆಯ್ತು, ಬನ್ನಿ. ಬನ್ರಿ. ಅದ್ರಿ ಕಷ್ಟಪಟ್ಟು ಕರ್ಕೊಂಬಂದಿದ್ದೀನಿ, ಕೂತ್ಕೋತೀನಿ ಅಂತ ಒಪ್ಕೊಂಡಿದ್ದಾರೆ, ಕುಂತ್ಕೊಂಡು ಮಾತಾಡ್ತಾನೆ. ರಾಮಣ್ಣವ್ರೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಕೂತ್ಕೊಳ್ಳಿ. ನೀವು ಕುಂದ್ರೆ ದಯವಿಟ್ಟು ಕೂತ್ಕೊಳ್ಳಿ. ಕೈ ಮುಗಿದ್ಬಿಟ್ಟಿದ್ದೀನಿ ನಾನು, ಅಲ್ಲಾಡಂಗಿಲ್ಲ. ಕೊನೆಗೂ ನೋಡಿದ್ರಲ್ಲ, ಕಷ್ಟಪಟ್ಟು ಒಪ್ಸಿ ಕೂರಿಸಿದ್ದೀನಿ, ಇವಾಗ ಮಾತಾಡ್ತೀನಿ. ರಾಮಣ್ಣವ್ರೆ, ಸೋಷಿಯಲ್ ಸರ್ವಿಸ್ ಮಾಡ್ತೀರಾ, ಹೊರಗಡೆ ಮಾಡ್ತೀರಾ, ಅದು ಭಾಳ ಖುಷಿಯಾದ ವಿಷಯ. ಅದು ಮಾಡಬೇಕು, ಪ್ರತಿಯೊಬ್ಬ ಮನುಷ್ಯನು ಮಾಡಬೇಕು. ಜೊತೆಗೆ ಫ್ಯಾಮಿಲಿ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಇವಾಗ ನೋಡಿ, ನೀವು ಮಳೆ ಬರಲಿಲ್ಲ ಅಂತ ಮರದ ಮೇಲೆ ಕುಂತ್ಕೊಂಡು ಜಪ ಮಾಡ್ಕೊಂಡು, ಮರದಲ್ಲಿ ಎಲೆ ಅದೆಲ್ಲ ತಿನ್ಕೊಂಡು, ಅದಕ್ಕೋಸ್ಕರ ನೀವು ಒಳ್ಳೆ ಕಾಸ್ ಅದು. ಓಕೆ, ಮಾಡಿದ್ದೀರಾ. 3 ಮಕ್ಳಿದ್ದಾರೆ, ಹೆಣ್ಮಕ್ಳು. ಅವ್ರು ಮದುವೆ ಮಾಡೋರು ಯಾರು? ಭಗವಂತನು ಕರೆಯವ್ರಿ, ದೇವ್ರು ನೀವು ಕರೆಯವು. ಅವು ನೋಡಿ, ಭಗವಂತನ ಎಲ್ಲರೂ ಪೂಜೆ ಮಾಡ್ತಾರೆ. ಕೋಟಿ ಅಲ್ಲ, ಎಷ್ಟು ಕೋಟಿ ಜನ ಇದ್ದಾರೋ ಇಂಡಿಯಾದಲ್ಲಿ, ಎಲ್ಲರೂ ಪೂಜೆ ಮಾಡ್ತಾರೆ. ಬಟ್ ನೀವು ಅವರು ಭಗವಂತನ ಪೂಜೆ ಮಾಡ್ಬಿಟ್ಟಿದ್ದೀನಿ, ಅವ್ರು ಬಂದು ಮಾಡ್ತಾರೆ ಅಂತ ತಿಳ್ಕೊಂಡು ಭಗವಂತ ಬರೋರ್ಗು ನೀವು ಕಾಯ್ತಾ ಇರ್ತೀರಾ? ಈಗ ಇಲ್ಲ, ಕಾಯ್ತಾ ಇರ್ತೀರಾ ಅಲ್ವಾ? ಇವಾಗ 3 ಜನ ಹೆಣ್ಮಕ್ಳಿದ್ದಾರೆ, ಅವರು ಮದುವೆ ಮಾಡ್ಬೇಕಾದ್ರೆ ನಿಮ್ಮ ಜವಾಬ್ದಾರಿನಲ್ವಾ? ಹಾಂ, ಅದಕ್ಕೋಸ್ಕರನಾದರೂ ನೀವು ನಿಮ್ಮ ಸಂಸಾರದ ಜೊತೆ ಜಾಸ್ತಿ ಕಾಲ ಕಳಿಬೇಕು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರಬೇಕು, ನಿಮ್ಮ ಮಕ್ಕಳ ಜೊತೆ ಇರಬೇಕು. ನಿಮ್ಮ ಮಕ್ಕಳ ಕಷ್ಟ ಏನು ಅವ್ರು ನೋಡಿ. ಅವರು ಆ ಮಗು ಹೇಳ್ತು, ಯಾರು ದೇವಮ್ಮ ಏನು ಹೇಳಿದ್ರು, ಎಲ್ಲರೂ ಆಡ್ಕೆ ಮಾಡ್ತಾರೆ ಸರ್, ನಮಗೆ ತುಂಬ ಒಂಥರ ಮುಜುಗರ ಆಗುತ್ತೆ. ಯಾಕಂದ್ರೆ ನಮಗೂ ಅಷ್ಟೇ ಫ್ಯಾಮಿಲಿಲಿ ಚೆನ್ನಾಗಿರಬೇಕು. ತಂದೆ ತಾಯಿಗಳ ಜೊತೆಲಿ ತಂದೆ ತಾಯಿಗಳು ಚೆನ್ನಾಗಿದ್ರೇ ಮಕ್ಕಳು ಚೆನ್ನಾಗಿರೋದು. ಈ ಮಕ್ಕಳು ಮದುವೆ ಆಗೋವರೆಗೂ ನೀವು ಈ ರೀತಿಯೆಲ್ಲ ಓಡಾಡೋದನ್ನೆಲ್ಲ ನಿಲ್ಲಿಸಿ ಫ್ಯಾಮಿಲಿ ಕಡೆ ಗಮನ ಕೊಡಿ. ಫ್ಯಾಮಿಲಿ ಕಡೆ ಗಮನ ಕೊಟ್ಟು ಅವ್ರ ಆಸೆನ ಪೂರೈಸಿ. ಯಾಕಂದರೆ ಈ ಶೋಗೆ ಬಂದಿರೋದು ಅವರ ಆ ಆಸೆನ ಹೊತ್ಕೊಂಡು ಬಂದಿರೋದು. ಈ ಶೋ ಮೂಲಕ ನಾನು ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದ್ದೀನಿ, ಈ ರೀತಿ ನಾನು ಹೇಳಿ ಒಪ್ಪಿಸ್ತೀರಮ್ಮ ನಿಮ್ಮ ಗಂಡನಿಗಂತ.
ಇವಾಗ ನಿಮ್ಗೆ ಕೇಳ್ತಾ ಇದ್ದೀನಿ, ಮಾಡೋಕ್ಕಾಗುತ್ತಾ ಇಲ್ವಾ? ಮಾಡ್ತೀನಿ ರೀ. ಖಂಡಿತ ಮಾಡ್ತೀರಾ? ಅವು 3 ಮಕ್ಕಳು ದೊಡ್ಡವಾಗಿ ಒಟ್ಟು ಲಗ್ನ ಆದಾಗಲೇ ಮತ್ತು ಅವಾಗ ನೀವು ಹೇಳಿದ್ರೆ ಇಲ್ಲ, ನೀವು ಸಾಧನೆ ಮಾಡಿದ್ರೆ ಮಾಡಿ, ನಾ ಅದನ್ನು ಬೇಡ ಅಂತ ಹೇಳ್ತಿಲ್ಲ, ಅದೇನು ಕೆಟ್ಟ ಸಾಧನೆ ಅಂತ ಹೇಳ್ತಿಲ್ಲ. ಯಾರು ಅಷ್ಟು ಈಸಿಯಾಗಿ ಹಿಂದೆ ಓಡೋಕ್ಕಾಗಲ್ಲ, ಓಡ್ಬೋದು. ಅದು ಎಲ್ಲಿವರೆಗೂ ಎಷ್ಟು ಒಂದು ಲಿಮಿಟೇಷನ್ ಇದೆ ಎಲ್ಲದಕ್ಕೂ. ಆ ಲಿಮಿಟ್ನ ಮೀರ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಒಂದೊಂದು ಸತಿ ಹಾಸ್ಯಾಸ್ಪದ ಆಗುತ್ತೆ. ಒಂಥರ ತಮಾಷೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಎಲ್ಲರೂ. ಏನಪ್ಪ ಈ ಮನುಷ್ಯ ಬರೀ ಹಿಂದಕ್ಕೆ ಓಡಾಡ್ತಾನೆ, ಊರವ್ರ ವಿಷಯ ನೋಡ್ತಾನೆ ಹೊರತು ಮನೆಯವ್ರ ವಿಷಯ ನೋಡಲ್ಲ. ಫಸ್ಟು ಮನೆಯವ್ರ ವಿಷಯ ನೋಡಬೇಕು, ಆಮೇಲೆ ತಾನೇ ಊರವ್ರ ವಿಷಯ ನೋಡಬೇಕು. ಇಲ್ಲ, ಎರಡು ಜೊತೆಲಿ ನೋಡ್ಕೋಬೇಕು. ಸರಿ ಸಮಾನ ನೋಡ್ಕೊಂಡ್ರೆ ಫ್ಯಾಮಿಲಿ ಚೆನ್ನಾಗಾಗೋದು. ಇವತ್ತು ನೋಡಿ, ಇವತ್ತು 3 ಮಕ್ಕಳು ಬಂದು ಎಷ್ಟು ಮುದ್ದಾಗಿ ಕೇಳಿದ. ಆ ಹುಡುಗಿ ಅಂತ ಕೇಳಿದಾಗ ನಾನು ನಿಜವಾಗ್ಲೂ ಬೇಜಾರಾಯಿತು. ಪಾಪ ಹೆಣ್ಮಕ್ಳಿಗೆ ಯಾವಾಗಲೂ ನಾವು ಇದು ಮಾಡಬಾರ್ದಲ್ವಾ? ಅವ್ರು ಲಗ್ನ ಮಾಡಿಸಿ ಅವ್ರು ಒಳ್ಳೆ ಮನೆನ ತುಂಬಿಸಿ ನಾವು ಕಣ್ ತುಂಬ ಸಂತೋಷ ನೋಡ್ಬೇಕು. ನಾಳೆ ನೀವು ತಾತ ಆಗಬೇಕಾ ಬೇಡವಾ? ಆಗ್ಬೇಕು ಅಲ್ವಾ? ಆ ಮೊಮ್ಮಗನು ಬಂದು ಏನು ನಮ್ಮ ತಾತ ಹಿಂದೆನೇ ತಿರ್ಕೊಂಡು ಓಡಾಡ್ತಿತ್ತು, ನಮ್ಮ ಕಡೆ ನೋಡೋದಿಲ್ಲ ಅಂದರೆ ತಮಾಷೆ ಆಗುತ್ತೆ ಅಲ್ವಾ? ಅದು ಬೇಡ. ಅದಕ್ಕೋಸ್ಕರ ನೀವು ಒಪ್ಕೊಂಡಿದ್ದೀರಾ, ನೀವು ಇದು ಪ್ರಾಮಿಸ್ ಮಾಡಿದ್ದೀರಲ್ಲ, ಇದು ನೋಡಿ ಇನ್ನು ಮುಂದೆ ನಿಮ್ಮ ಫ್ಯಾಮಿಲಿ ಹೆಂಗಿರುತ್ತೆ, ನಿಮ್ಮ ಲೈಫ್ ಹೆಂಗಿರುತ್ತೆ. ಆ ಸಾಧನೆ ಒಂದು ಕಡೆ ಇರಲಿ. ನಿಮ್ಗೆ ಯಾವಾಗ ಅನಿಸುತ್ತೋ ಅವಾಗ ಮಾಡಿ. ಏನೋ ಗಿನ್ನಿಸ್ ರೆಕಾರ್ಡ್ ಅಂದ್ರಲ್ಲ, ಅದು ಆಗಲಿ. ಅತ್ತಾಗೆ ಹಾಗೆ ಒಳ್ಳೇದಾಗಲಿ. ಇನ್ನು ಮುಂದೆ ಜೊತೆಲಿ ಸಂಸಾರದ ಜೊತೆಲಿ ಸಂತೋಷವಾಗಿ, ಅದೇ ನಮ್ಮ ಆಸೆ. ಕೈ ಕೊಡಿ. ಖಂಡಿತ ಅವ್ರು ಒಪ್ಕೊಂಡಿದ್ದಾರೆ, ಮಾಡ್ತಾರೆ ಅಂತ ಭರವಸೆ ನನಗಿದೆ. ನಿಮ್ಮೆಲ್ರಿಗೂ ಆ ಭರವಸೆ ಇರಬೇಕು ಅಮ್ಮ, ನಿಮಗೂ ಇರಬೇಕಮ್ಮ. ಒಪ್ಕೊಂಡಿದ್ದಾರೆ ಅವರು. ಆಯ್ತಮ್ಮ? ದೇವಮ್ಮ ಏನಾರ ಹಂಗಾರ ಆಯಿತು ಅಂದರೆ ನಾ ಫೋನ್ ನಂಬರ್ ಕೊಡ್ತೀನಿ, ನನಗೆ ಹೇಳಮ್ಮ, ಕಂಪ್ಲೇಂಟ್ ಮಾಡು. ತಿರ್ಗಿ ಅವ್ರು ಹೆಂಗೆ ಹಿಂದಕ್ಕೆ ಕೊಡ್ತೀನಿ ಅಂತ ನಾನು ನೋಡ್ಕೊತೀನಿ. ಆಯಿತಾ? ಓಕೆ. ಇವತ್ತು ರಾಮಣ್ಣವ್ರು ಒಪ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊತೀನಿ ಅಂತ. ಈ ಆಸೆ ಪೂರೈಸಿದ್ದು ನಂಗೆ ತುಂಬ ಖುಷಿಯಾಗಿದೆ. ನಿಮ್ಮೆಲ್ರಿಗೂ ಖುಷಿಯಾಗಿರಬೇಕು. ತಿಂಗಳು ತುಂಬಿರೋ ಹಾಲ್ಗೆನ್ನೆ ಮುಖದ ಈ ಮಗುನ ನೋಡಿದವರು ಎಂಥವರು ಮುದ್ದಾಡಬೇಕು ಅಂತ ಬಯಸ್ತಾರೆ. ಆದ್ರೆ ಈ ಮಗುಗೆ ಬೆಳೆಯೋಕೆ ಮನೆನೇ ಇಲ್ಲ. ಈ ಮುದ್ದು ಮುಖದ ಮಗುಗೆ ಬೆಳೆಯೋಕೆ ಉತ್ತಮ ಕುಟುಂಬ ಸಿಗುತ್ತಾ? ವೆಲ್ಕಮ್ ಬ್ಯಾಕ್. ಕಲ್ಯಾಣ್ ಜ್ಯುವೆಲ್ಲರ್ಸ್, ನಾನಿರುವುದೇ ನಿಮಗಾಗಿ. ಒಂದು ಫ್ಯಾಮಿಲಿ ಚೆನ್ನಾಗಿರ್ಬೇಕಾದ್ರೆ ಸಾವಿರಾರು ಕಾರಣಗಳಿರುತ್ತೆ, ಸಾವಿರಾರು ಆಸೆಗಳಿರುತ್ತೆ. ಇದೆಲ್ಲ ಪೂರ್ತಿ ಆದಾಗಲೇ ಒಂದು ಫುಲ್ ಫ್ಯಾಮಿಲಿ ಅಂತ ಅನ್ಸ್ಕೊಳ್ಳೋದು. ಇವಾಗ ಬರ್ತಾರೆ ಫ್ಯಾಮಿಲಿ. ರುದ್ರೇಶ್, ಗಾಯತ್ರಿ. ರುದ್ರೇಶ್ ಅವರು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಗಾಯತ್ರಿ ಅವರು ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಅಫ್ಕೋರ್ಸ್ ಅವ್ರನ್ನ ಖುಷಿಯಾಗಿದ್ದಾರೆ. ಆದರೆ ಅವ್ರ ಫ್ಯಾಮಿಲಿ ಇನ್ನೂ ಖುಷಿಯಾಗಬೇಕು ಅಂತ ಒಂದು ಆಸೆನ ನಮ್ಮ ಮುಂದೆ ತರ್ತಾ ಇದ್ದಾರೆ. ಆ ಆಸೆ ಏನು ಅಂತ ಅವ್ರ ಬಾಯಲ್ಲೇ ಕೇಳೋಣ. ಲೆಟ್ಸ್ ವೆಲ್ಕಮ್ ಗಾಯತ್ರಿ ಆ್ಯಂಡ್ ರುದ್ರೇಶ್. ರುದ್ರೇಶ್, ಗಾಯತ್ರಿ. ಹೌದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 13 ವರ್ಷ ಆಯ್ತು. 13 ವರ್ಷ. ಎಷ್ಟು ಜನ ಇದ್ದೀರಾ ಫ್ಯಾಮಿಲಿಲಿ? ನಾವಿಬ್ಬರೇ ಸರ್. ನೀವಿಬ್ಬರೇ? ತಾಯಿ, ತಂದೆ? ಇಲ್ಲ, ಫಾದರ್ ಡೆತ್ ಆದರೂ ಈಗ ತಾಯಿನ ಮನೇಲಿ ಕರ್ಕೊಂಬಂದಿದ್ದೀನಿ. ನಿಮ್ಮ ತಾಯಿ, ತಂದೆ ತಾಯಿ ಇಲ್ಲ ಸರ್. ಯಾರಿಲ್ಲ. ಸೊ ನಿಮ್ಮ ಫ್ಯಾಮಿಲಿಲಿ ನೀವಿಬ್ರು ಕೆಲಸ ಮಾಡ್ತಾ ಇದ್ದೀರಾ? ಕೈ ತುಂಬ ದುಡಿತಾ ಇದ್ದೀರಾ? ಹೌದು. ಸಂತೋಷವಾಗಿದ್ದೀರಾ? ಇನ್ನೇನು ನಿಮ್ಮ ಆಸೆ ಏನು? ಸರ್, ಕೈ ತುಂಬ ದುಡಿತೀವಿ, ಮನೆ ತುಂಬ ಇದ್ದೀವಿ, ಅದ್ರ ಒಂದು ಮಗು ಇಲ್ಲ. ಯಾಕೆ ಏನು? ಬಟ್ ನೀವಿಬ್ರು ಚೆನ್ನಾಗಿದ್ದೀರಲ್ವಾ? ಹ್ಯಾಪಿ ಆಗಿದ್ದೀವಿ. ಸಂತೋಷವಾಗಿದೆ. ಬಟ್ ಮಕ್ಕಳಾಗಿಲ್ಲ? ಮಕ್ಕಳಾಗಿಲ್ಲ. ಏನು ಡಾಕ್ಟರ್ ಹತ್ರ ಹೋಗಿ ಎಲ್ಲ ಚೆಕಪ್ ಚೆಕಪ್ ಮಾಡಿಸ್. ದೋಷ ಇದೆ, ಏನೋ ಮಕ್ಕಳಾಗಲ್ಲ ಅಂತ ಹೇಳಿ. ದೋಷ ಅಂದರೆ ಹೆಂಗೆ, ಯಾವ ರೀತಿ? ಯಾವುದೋ ಒಂದು ಕಾರಣ, ರೀಸನ್ ಸರಿಯಾಗಿ ಹೇಳಿಲ್ಲ ಸರ್. ಕೌಂಟಿಂಗ್ ಪ್ರಾಬ್ಲಮ್ ಇದೆ ಇವ್ರಿಗೆ ಅಂತ ಹೇಳಿದ್ರು ಸರ್. ಹಾಂ. ಅದರಿಂದ ಆಗಿಲ್ಲ ಅಂತೇಳಿ ನಾವೆಲ್ಲ ಡಾಕ್ಟ್ರಿಗೂ ತೋರಿಸಿದ್ವಿ ಸರ್. ಕೊನೆಗೆ ಆಗೋದಿಲ್ಲ ಅಂತ ಡಿಕ್ಲೇರ್ ಆದಮೇಲೆ ನಾವೆಲ್ಲರೂ ಒಂದು ಅನಾಥ ಮಗು ತೊಗೊಳ್ಳೋಣ ಅಂದ್ಕೊಂಡ್ವಿ. ಹಾಂ. ಟ್ರೈ ಮಾಡಿದ್ದೀರಾ ಅನಾಥ ಮಕ್ಕಳಿಗೆ ಹೇಗಾರ ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ದೀರಾ? ಇಲ್ಲ ಸರ್, ನಾನು ಯಾವುದೂ ಮಾಡೋಕ್ಕೋಗಿಲ್ಲ. ಹಾಂ. ಈಗ ಒಂದು ಚಾನ್ಸ್ ಸಿಗ್ತಾ ಇದೆಯಲ್ಲ ಅಂತ ಟ್ರೈ ಮಾಡೋಣ ಅಂತ ಇದ್ದೀನಿ ನಿಮ್ಮ ಕಡೆಯಿಂದ. ನಿಮ್ಮ ಆಸೆ ಏನು ಇವಾಗ ಆ್ಯಕ್ಚುಲಾಗಿ? ನನಗೊಂದು ದತ್ತು ಮಗು ಕೊಡಿಸಿ ಸರ್. ಒಂದು ಮಗು ಕೊಡಿಸ್ಬೇಕು. ನಮ್ಮದೇ ಅಂತ ಒಂದು ಮಗು ಆಗಲಿ, ಇರಲಿ ಅಂತ. ನಿಮ್ಗೇನು ಅಭ್ಯಂತರ ಅಲ್ಲ? ಇಬ್ರಿಗೂ ಅದೇ ಆಸೆ? ಏನು ಮಗು ದತ್ತು ತಗೋಬೇಕು ಅಂತ ಆಸೆ. ನೋಡಿ ಎಷ್ಟು ಒಂದು ವಂಡರ್ಫುಲ್ ವಿಶ್ ಅವ್ರಿಗೆ. ಫ್ಯಾಮಿಲಿ ಚೆನ್ನಾಗಿದೆ, ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಕೈ ತುಂಬ ಸಂಬಳ ಇದೆ. ಗಾಯತ್ರಿ ಅವ್ರ ತಾಯಿನೂ ಅವ್ರ ಮನೇಲೆ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ಅವ್ರಿಗೇನಂದರೆ ಮಕ್ಕಳಾಗಿಲ್ಲ. ಅಫ್ಕೋರ್ಸ್, ಯಾಕಂದರೆ ನಮ್ಮ ತಂದೆ ತಾಯಿಗಳಿಗೂ ಫಸ್ಟು ಮದುವೆ ಆಗಿ 9 ವರ್ಷ ಮಕ್ಕಳಿಲ್ಲ. 9 ವರ್ಷ ಆದಮೇಲೆ ಈ ಸುಪುತ್ರ ಉದ್ದ.
ಅದೊಂದು ಸತಿ ಆಗುತ್ತೆ, ಒಂದೊಂದು ಸತಿ ಆಗಲ್ಲ. ಅಫ್ಕೋರ್ಸ್ ಮೆಡಿಕಲ್ ಇದರಲ್ಲಿ ಒಂದೊಂದು ಸತಿ ಪ್ರಾಬ್ಲಮ್ ಬರುತ್ತೆ. ಬಟ್ ಆದರೂ ಯಾರಿಗೇ ತೊಂದರೆ ಬಂದರೂ ಆ ತೊಂದರೆ ಪರವಾಗಿಲ್ಲ, ನಾವು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಮುಂದೆ ಬಂದಿದ್ದಾರಲ್ಲ, ಅದಕ್ಕೆ ನಾವು ಅವ್ರು ಖುಷಿ ಪಡಬೇಕು. ಹಾಗೂ ಅವ್ರ ಆಸೆನ, ಎಷ್ಟು ಒಳ್ಳೆ ಒಂದು ಜೆನ್ಯೂನ್ ಆಸೆ ನೋಡಿ, ಈ ಆಸೆನ ನೆರವೇರಿಸೋಕೆ ನಾವು ಪ್ರಯತ್ನ ಪಡಬೇಕು. ನೋಡೋಣ, ಇವಾಗ ಒಂದು ಆಸೆನ ತಂದಿಟ್ಟಿದ್ದಾರೆ, ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಆ ಆಸೆ ಹೆಂಗೆ ನೆರವೇರಿಸೋದು? ಯಾಕಂದರೆ ಒಂದು ಮಗುನ ಅಡಾಪ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಒಂದು ದೊಡ್ಡ ಒಂದು ಏನಂದರೆ ಏನೋ ಒಂದು ಮಗುನ ತಗೊಂಡು ಎಲ್ಲೋ ರೋಡ್ಲೋಗೋ ಮಗುನ ತಗೊಂಬಂದು ಸಾಕಂಗಲ್ಲ, ಅದು ಅಷ್ಟು ಈಸಿ ಅಲ್ಲ, ಎಲ್ಲೋ ಒಂದು ಫಾರ್ಮ್ಯಾಲಿಟೀಸ್ ಇರುತ್ತೆ. ಈ ಆಸೆ ಅಷ್ಟು ಸುಲಭವಾದ ಆಸೆ ಅಲ್ಲ. ಯಾಕಂದರೆ ಈ ಅಡಾಪ್ಟೇಷನ್ ಆಫ್ ಚೈಲ್ಡು ಆ ಪ್ರೊಸೀಜರ್ಸ್ ಎಲ್ಲ ಭಾಳ ಇದೆ. ಆದರೆ ಈಗ ತಾನೇ ಒಂದು ಲೆಟ್ರ್ ಓದ್ತಾ ಇದೆ. ಆ ಲೆಟ್ರಲ್ಲಿ ಬಂದಿರೋ ವಿಶ್ಶು ಎಲ್ಲೋ ಒಂದು ಕಡೆ ಇವ್ರ ವಿಶ್ಗೆ ಕೋಯಿನ್ಸೈಡ್ ಆಗುತ್ತೆ ನೋಡಿ. ಅದಕ್ಕೆ ಹೇಳೋದು, ನಾನಿರುವುದೇ ನಿಮಗಾಗಿ ಅನ್ನೋದು ಶಿವಣ್ಣ ಒಬ್ಬನೇ ಹೇಳೋದಲ್ಲ. ಸಾಕಷ್ಟು ಜನ ಎಲ್ಲೋ ಒಂದು ಕಡೆ ಇರ್ತಾರೆ, ನಾನಿರೋದು ನಿಮಗಾಗಿ ಅಂತ ಹೇಳೋಕ್ಕೆ ಸಾಕಷ್ಟು ಜನ ಇರೋದಕ್ಕೆ ಈ ಲೆಟ್ರೇ ಒಂದು ಎಕ್ಸಾಂಪಲ್. ಸೊ ಈ ವಿಶ್ವ ಆ ವಿಶ್ವ ಕೋಯಿನ್ಸೈಡ್ ಆಗ್ತಿದೆ. ಓಕೆ, ಈ ವಿಶ್ ಮೂಲಕ ಆ ವಿಶ್ನ ಫುಲ್ಫಿಲ್ ಮಾಡೋಕ್ಕೆ ನೋಡೋಣ. ಅದಕ್ಕೆ ಮುಂಚೆ ನಾವು ಆ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಸ್ಪೆನ್ಸ್ ಆಗಿರುತ್ತೆ. ನೀವು ಲೈವಲ್ಲಿ ನೋಡ್ಬೋದು, ಬನ್ನಿ. ಗಾಯತ್ರಿ ಅವರ ಆಸೆ ಈಡೇರಿಸಲು ಶಿವಣ್ಣ ವಿದ್ಯಾರಣ್ಯ ಶಿಕ್ಷಣ ಹಾಗೂ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು. ಇದೇ ಮಗುನಾ? ಇದೇ ಮಗು. ಆ ಸಂಸ್ಥೆಯಲ್ಲಿ ಒಂದು ಮುದ್ದಾದ ಮಗುವನ್ನ ಕಂಡು ಶಿವಣ್ಣ ಆ ಮಗುವಿನ ಬಗ್ಗೆ ವಿಚಾರಿಸಿದ್ರು. ರುದ್ರೇಶ್ ಅಂಡ್ ಗಾಯತ್ರಿ ಅಂತ ಇಬ್ರು ದೇ ವರ್ಕ್. ಅವರು 13 years ಆಯಿತು ಮದುವೆ ಆಗಿ, ಮಕ್ಕಳಾಗಿಲ್ಲ. ಸೊ ಆ ರೀತಿ ಇದ್ದಾಗ ಯಾಕೆ ಅವ್ರಿಗೆ ಒಂದು ಮಗುನ ಅವರು ಕೊಟ್ಟು ಒಂದು ಸಹಾಯ ಮಾಡಬಾರ್ದು ಅಂತ ಒಂದು ಅದು ಭಾಳ ಒಳ್ಳೆಯ ಯೋಚನೆ. ಸಂಸ್ಥೆ ಜನ್ಮ ಆಯಿತು. ನೋಡಿದ್ರೆ ಆ ಮಗು ತಾಯಿ ಬಹಳ ಶೋಚನೀಯ ಸ್ಥಿತಿ. ಏನಾಗಿದೆ ಅಂದರೆ ಹೇಳಬೇಕಂದ್ರೆ, ಆ ಮಗುಗೆ ತಾಯಿಗೆ ತನ್ನ ಮಗು ತನ್ನಂತ ಗೊತ್ತಿಲ್ಲ. ಬಟ್ ನೀವು ಒಂದು ಕೆಲಸ ಮಾಡಿ, ನೀವು ಪೇರೆಂಟ್ಸ್ ಹತ್ರ ಮೀಟ್ ಮಾಡಿ ದೆನ್ ವಿಲ್ ಸೆಟ್ ವಿಲ್ ಹ್ಯಾವ್ ದಟ್ ಡಿಸ್ಕಷನ್ ಅಲ್ವಾ? ನೀವು ತುಂಬ ಸಂತೋಷ ನಾವು ನಮ್ಮ ಸಂಸ್ಥೆಯವರು ಬಂದಿರೋದಕ್ಕೆ. ಇವಾಗ ತಾನೇ ಆ ಮಗುನ ನೋಡ್ದು. ಸೊ ಇವಾಗ ನಾವು ವಿದ್ಯಾರಣ್ಯ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಸೊಸೈಟಿಯಿಂದ ಗೋಪಾಲರಾವ್ ಅವರು ಬಂದಿದ್ದಾರೆ. ಅವ್ರನ್ನ ಕೇಳೋಣ ಈ ಮಗು ಅಡಾಪ್ಟೇಷನ್ ಬಗ್ಗೆ ಏನೇನು ಫಾರ್ಮ್ಯಾಲಿಟೀಸ್ ಇದೆ ಅಂತ. ಗೋಪಾಲರಾವ್ ನಮಸ್ಕಾರ. ನಮಸ್ಕಾರ. ವೆಲ್ಕಮ್. ಓಕೆ ಸರ್ ಹೇಳಿ ಸರ್, ಈ ಮಗು ಅಡಾಪ್ಟೇಷನ್ ಬಗ್ಗೆ ಏನೆಲ್ಲ ಫಾರ್ಮ್ಯಾಲಿಟೀಸ್ ಫೇಸ್ ಮಾಡಬೇಕಾಗುತ್ತೆ? ಒಂದು ಮಗು ನಮಗೆ ಯಾವುದೋ ಒಂದು ಮಗು ಸಿಕ್ಕಿದ ಮೇಲೆ ಆ ಮಗುನ ಬೇರೆ ಯಾರಿಗೂ ಕೊಡಬೇಕು ಅಂತಂದರೆ ಸರ್ಕಾರದಲ್ಲಿ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತಿದೆ. ಚೈಲ್ಡ್ ವೆಲ್ಫೇರ್ ಕಮಿಟಿ. ಚೈಲ್ಡ್ ವೆಲ್ಫೇರ್ ಅವರೆಲ್ಲ ಒಪ್ಪಿಗೆ ತಗೊಂಡು ಆ ಪ್ರೊಸೀಜರ್ನ ಫಾಲೋ ಮಾಡಿ. ಪ್ರೊಸೀಜರ್ ಯಾವ ಥರ ಇರುತ್ತಂತೆ, ಮೊದಲು ಆ ಮಗು ತಾಯಿ ಸಮೇತ, ತಾಯಿ ಮತ್ತು ಮಗು ಇದ್ದರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಒಂದು ಬಾಂಡ್ ಪೇಪರ್ ಬರ್ಕೊಬಿಟ್ಟು ಆ ಮಗುನ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಸರೆಂಡ್ ಮಾಡಬೇಕು. ಡಾಕ್ಟ್ರು ರೆಕಗ್ನೈಸ್ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ನಾನು ಇಂಪಾಸಿಬಲ್, ಮಗು ಆಗೋದಿಲ್ಲ ಅಂತ ಸರ್ಟಿಫೈ ಮಾಡಿರಬೇಕು. ಅಂಥವ್ರು ಮಾತ್ರ ಕೊಡೋಕ್ಕೆ ಅವಕಾಶ ಇರ್ತದೆ. ಒಂದು ಮಹಿಳೆ ಒಂದು 6 ತಿಂಗಳ ಗರ್ಭಿಣಿ ರೋಡ್ ಸುತ್ತಾ ಇರ್ತಾರೆ. ಆ ಗರ್ಭಿಣಿ ಹೆಂಗಸನ್ನ ಒಬ್ಬ ಅಂಗನವಾಡಿ ಕಾರ್ಯಕರ್ತರು ಬಂದು ನಮ್ಮಲ್ಲಿ ಇದು ಮಾಡೋಕ್ಕೆ ಕ್ವಶನ್ ಆ ಮಗುಗೆ ಆ ತಾಯಿನ ಬಿಡ್ತಾರೆ. ತಾಯಿನ ಬಿಟ್ಟಾಗ ಆಗಲೇ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾವು ಅವ್ರ ಕೇರ್ ತೊಗೊಂಡು ಒಂದು 3 ತಿಂಗಳಾದಮೇಲೆ ಆ ಮಗು ಡೆಲಿವರಿ ಆಗುತ್ತೆ. ಡೆಲಿವರಿ ಆದಮೇಲೆ ಆ ತಾಯಿ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾಳೆ. ಆ ತಾಯಿಗೆ ಮದುವೆ ಸಹ ಆಗಿರೋದಿಲ್ಲ. ಆಲ್ರೆಡಿ ಮನೆ ಬಿಟ್ಟು ಒಂದು 5 years 6 years ಆಗಿರುತ್ತೆ. ತಂದೆ ತಾಯಿ ಇರೋದಿಲ್ಲ. ಹಾಗಾಗಿ ನಾವು ಅನ್ಕೊಂಡು ಬಂದಾಗ ಈ ಮಗುನ ಏನು ಮಾಡ್ಬೋದು, ಇಲ್ಲ ಈ ತಾಯಿ ಪರಿಸ್ಥಿತಿ ಹೇಗೇನೆಂದರೆ ಆ ಮಗು ನಂದು ಅಂತಲೂ ಗೊತ್ತಿಲ್ಲ ಅವರಿಗೆ, ಇವನ್ ಮಗುಗೆ ಫೀಡ್ ಮಾಡೋದು ಸಹ ಗೊತ್ತಿಲ್ಲ ಅವರಿಗೆ. ಇವಾಗ ಈ ಮಗು ಅವ್ರಿಗೆ ಕೊಡೋಕ್ಕೆ ನಮಗೆ ಅಲ್ಲ, ಈಗ ಮಗು ಕೊಡಬೇಕು ಅಂತಂದರೆ ಈಗಾಗಲೇ ನಾವು ಮಗುಗೆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿಲಿ ದಾಖಲಾತಿ ಇದು ತೋರಿಸ್ಬೇಕಾಗುತ್ತೆ. ಅಲ್ಲಿ ಇನ್ನೂ ಮಾಡಲಿಲ್ಲ, ಅದನ್ನು ನೆಕ್ಸ್ಟ್ ಫರ್ದರ್ ಮಾಡಬೇಕಾಗುತ್ತೆ. ಈಗ ಮಗು ಯಾರು ತೊಗೋಬೇಕಂತ ನಿಮ್ಮಲ್ಲಿ ಬಂದಿದ್ದಾರಲ್ಲ, ಅವರು ಸಹ ದಾಖಲೆ ಮಾಡಿದ್ದಾರೆ. ಆಗಲೇ
ಮಾಡಿದಾರಲ್ಲ ದಾಖಲೆ ಮಾಡಿದ್ದಾರೆ ಆಗಲೇ. ಆ ದಾಖಲೆ ಮಾಡಿದ ನಂತರ ನಾವು 60 ಡೇಸ್ ನಾವು ಒಂದು ದಾಖಲೆ ಮಾಡಿ ಅದಕ್ಕೆ ಆ ಪ್ರೊಸೀಜರ್ ನಡೀತಾ ಇದೆ. ಬಟ್ ಇವಾಗ ಮಗು ಅವ್ರ ಜೊತೆಲಿ ಟೇಕ್ ಕೇರ್ ಆಗಿರ್ಬೋದು, ಮಗು ಟೇಕ್ ಕೇರ್ ಆಗಿ ಕೊಡ್ಬೋದು. ಯಾವ ರೀತಿ ಅಂತಂದ್ರೆ ನಾವು ಅಡಾಪ್ಟೇಷನ್ ಅಂತ ಕೊಡಕ್ಕೆ ಬರೋದಿಲ್ಲ. ಅಡಾಪ್ಟೇಷನ್ ಅಂತ ಕೊಟ್ಮೇಲೆ ಅದು ಲೀಗಲ್ ಪ್ರೊಸೀಜರ್ ಹೋಗಬೇಕಾಗುತ್ತೆ. ಹೀಗಾಗಿ ಮಗು ನಾವು ಕೊಟ್ಟರೆ ಏನಂತ ಕೊಡ್ಬೋದು ಅಂದರೆ ಜಸ್ಟ್ ಮಗುವಿನ ಒಂದು ವೈದ್ಯಕೀಯ ಇದಕ್ಕೋಸ್ಕರ ಮತ್ತು ಪೋಷಣೆಗೋಸ್ಕರ ಈ ಮಗುನ, ಯಾಕಂದರೆ ತಾಯಿ ಅಸ್ವಸ್ಥ ಆಗಿರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಸಣ್ಣ ಮಗುನ ನೋಡ್ಕೊಳ್ಳೋಕ್ಕೆ ಆಗೋದ್ರಿಂದ ಆ ಮಗುನ ಪೋಷಣೆಗೋಸ್ಕರ ಕೊಡ್ಬೋದು. ಕೊಟ್ಟು ಅಂದರೆ ಒಂದು 30 ಡೇಸ್ 20 ಡೇಸ್ ಅಂದ್ಬಿಟ್ಟು ಆ ಮಗುನ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ಳಿ. ಅದು ಯಾವ ರೀತಿ ನೀವು ಮಗು ನೋಡ್ಕೊಳ್ತೀವಿ ಅಂದ್ಬಿಟ್ಟು ಅದಾದಮೇಲೆ ಆ ಮಗುನ ವಾಪಸ್ ತೊಗೊಳ್ತೀವಿ. ವಾಪಸ್ ತೊಗೊಂಡಿದ್ದಾದಮೇಲೆ ಈ ಲೀಗಲ್ ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಈ ಮಗು ಅವ್ರಿಗೆ ಸಿಗೋಂಥ ಪ್ರಯತ್ನ ಪಟ್ಟು ಮಗು ಕೊಡ್ಸೋ ಪ್ರಯತ್ನ ಪಟ್ಟು ಅದು ಖಂಡಿತ ಒಂದು ಭರವಸೆ ಕೊಡಬೇಕು. ಅಲ್ಲ, ಖಂಡಿತ. ಯಾಕಂದರೆ ಈ ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಇದ್ದರೂ ಅನಾಥರಾಗಿರ್ತಾರೆ. ಇಲ್ಲೇನಾಗಿದೆ, ಮಗು ತಂದೆ ಅಂತ ಯಾರೂ ಗೊತ್ತಿಲ್ಲ, ತಾಯಿ ಇದ್ದೂ ಸಹ ಮಗು ನಂದು ಅನ್ನೋ ಸ್ಟೇಜಲ್ಲಿ ಇಲ್ಲ. ಹಾಗಾಗಿ ಈಗ ಬಂದಿರತಕ್ಕಂಥ ನಿಮ್ಮಲ್ಲಿ ಬಂದಿದ್ದಾರಲ್ಲ ಗಾಯತ್ರಿ ಆ್ಯಂಡ್ ರುದ್ರೇಶ್ ಅವರು ಬಂದಿದ್ದಾರಲ್ಲ, ಹಾಗಾಗಿ ಈ ಮಗುನ ರಾಯಲ್ಲಾಗಿ ನಾವು ಬೆಳೆಸ್ತೀವಿ, ನಾವು ಖಂಡಿತ ಬೆಳೆಸ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ನಾನು ಡಿಪಾರ್ಟ್ಮೆಂಟಲ್ಲಿ ಇದು ಮಾಡಿ ಅವ್ರಿಗೆ ಸಿಗಾಗೆ ಖಂಡಿತ ಮಾಡ್ಕೊಡ್ತೀನಿ. ಖಂಡಿತ. ಎನಿ ದಿಸ್ ಒನ್ ಫ್ರಮ್ ಮೈ ಸೈಡ್ ಪ್ಲೀಸ್ ಲೆಟ್ ಮೀ ನೋ. ಲೀಗಲ್ ಫಾರ್ಮಾಲಿಟಿ ನಾವು ಸಹ ಎಲ್ಲ ಒಟ್ಟಾಗಿ ಖಂಡಿತ ಅವ್ರಿಗೆ ಸಿಗಕ್ಕೆ ಪ್ರಯತ್ನ ಮಾಡ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ನಮಗೆ 95% ಕನ್ಫರ್ಮ್ ಸರ್. 99% ನಾನು ಮಾಡ್ಕೊಡೋಕೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಇದು ಸಾಕು. ಓಕೆ, ಥ್ಯಾಂಕ್ ಯು ಸರ್. ಸೊ ಗಾಯತ್ರಿ ಅವರೇ, 13 ವರ್ಷದಿಂದ ಮಕ್ಕಳಿಲ್ಲ ಅಂತ. ಸಪೋಸ್ ಮಗು ಬಂತು ಅಂದರೆ ಮನೇಲಿ ನಿಮ್ಗೆ ಏನು ಅನ್ಸುತ್ತೆ, ಏನಾಗುತ್ತೆ? ಫಸ್ಟ್ ಬಂಜಾತನ ಕಳಿಯುತ್ತೆ ಸರ್. ಇಲ್ಲ, ಏನು ಅನ್ಸುತ್ತೆ ನಿಮಗೆ? ತುಂಬ ಖುಷಿ ಆಗುತ್ತೆ. ನಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದೆ. ಅಂದರೆ ಬೇರೆಯವರೆಲ್ಲ ನೀವು ಯಾವ್ದಾರ ಒಂದು ಫಂಕ್ಷನ್ ಹೋಗ್ಬೇಕಾದ್ರೆ ಯಾರ ಹೇಳಿದ ಮಾತು ಹೇಳ್ತಾರ ಮಕ್ಕಳಿಲ್ಲ, ತುಂಬ ಮಾತಾಡ್ತಾ ಇದ್ರು ಸರ್. ಆ ಚುಚ್ತಾರೆ ಅನ್ನೋದಕ್ಕೋಸ್ಕರ ಮಗುನ ಅಡಾಪ್ಟ್ ಮಾಡ್ತಿಲ್ಲ. ಆ ಥರ ಅಲ್ಲ ಸರ್, ನಮ್ದೊಂದು ನಿಮ್ದು ಆ ವಿಶ್ವಾಸದಿಂದ ಆಗತ್ತಾ ಇದ್ದೀರಾ. ಯಾಕಂದ್ರೆ ಆಡೋರು ಎಷ್ಟೋ ಜನ ಮಾತಾಡ್ತಾರೆ, ಏನು ಮಾತಾಡಿ ಈ ಕಿವಿ ಕೇಳ್ಬಿಟ್ಟು ಈ ಕಿವಿಲಿ ಬಿಟ್ಬಿಡ್ಬೇಕು. ಯಾಕಂದ್ರೆ ನಮ್ಮ ಲೈಫ್ ಅಷ್ಟೇ. ಯಾಕಂದ್ರೆ ಯಾವುದನ್ನೇ ನಾವು ಮಾಡಬೇಕಾದ್ರೂ ಅದು ಶ್ರದ್ಧೆಯಿಂದ ಇಂಟ್ರೆಸ್ಟಿಂದ ಮಾಡಿದಾಗ ಮಾತ್ರ ಅದಕ್ಕೆ ಫಲ ಸಿಗೋದು. ಇಲ್ದಾದ್ರೆ ಖಂಡಿತ ಸಿಗಲ್ಲ. ಯಾರೋ ಚುಚ್ಚು ಮಾತು ಹೇಳಿದ್ರು ಅದಕ್ಕೋಸ್ಕರ ನಾನು ಒಂದು ಮಗುನ ಹಂಗಂದ್ರೆ ಮಗುನ ಬೆಳೆಸೋಕ್ಕಾಗಲ್ಲ. ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ರುದ್ರೇಶ್ ಅವರೇ, ಇಬ್ರು ಕೆಲಸ ಮಾಡ್ತಿದ್ದೀರಾ. ನೀವು ಪೋಸ್ಟ್ ಆಫೀಸ್ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ವೈಫು ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹೆಂಗ್ ಮಗು ನೋಡ್ಕೋತೀರಾ? ಮಗು ಬಂದರೆ ಸಪೋಸ್ ನಮ್ಮ ಅತ್ತೆ ಇದ್ದಾರೆ, ನೋಡ್ಕೋತೀರಾ? ಅದ್ರ ಜೊತೆಗೆ ನಾನು ಬೇಕಾದ್ರೆ ಕೆಲಸ ಬಿಟ್ಟ ಮಗು ನಾನು ಚೆನ್ನಾಗಿ ನೋಡ್ಕೋತೀನಿ. ಕೆಲಸನ ಬಿಟ್ಟು ನೋಡ್ಕೋತೀರಾ? ನಮ್ಮ ಮದರು ಇದ್ದಾರೆ. ಯಾಕಂದ್ರೆ ಹೇಳಿದ್ರೆ 13 ವರ್ಷದಲ್ಲಿ ಇಲ್ದರೆ ಮಕ್ಕಳು ಸಡನ್ ಮಗು ಬಂತು ಅಂತಂದ್ರೆ ನೀವು ಹೆಂಗ್ ನೋಡ್ಕೋತೀರ ಅಂತ ನಾವು ಕೇಳ್ಬೇಕು. ತಪ್ಪು ತಿಳ್ಕೊಬೇಡಿ. ಏನಪ್ಪ ಶಿವಣ್ಣ ಈ ರೀತಿ ಮಾತುಗಳು ಕೇಳ್ತಾರೆ ಇದು ಮಾಡ್ಕೋಬೇಡಿ. ನಾನು ಯಾವಾಗಲೂ ಓಪನ್ ಆಗಿ ಮಾತಾಡೋ ಮನುಷ್ಯ. ನಾನು ಏನೇ ಇದ್ರು ಇವತ್ತಿನ ಸ್ಥಿತಿ ಏನೋ ಅದನ್ನ ನೋಡ್ತೀನಿ. ನಾನು ನಾಳೆ ಸ್ಥಿತಿ ನೋಡೋಕೆ ಹೋಗಲ್ಲ, ಹಿಂದಿನ ಸ್ಥಿತಿ ನೋಡೋಕೆ ಹೋಗಲ್ಲ. ಯಾಕೆ ಮನುಷ್ಯ ಬದುಕಬೇಕು, ಇವತ್ತಿನ ಸ್ಥಿತಿ ನೋಡಬೇಕು, ನೋಡ್ಬಿಟ್ಟು ನಾವು ಬದುಕಬೇಕು. ಯಾವಾಗಲೂ ಏನೋ ಯಾರೋ ಮಾತಾಡ್ತಾರೆ ಅದಕ್ಕೋಸ್ಕರ ಮಗುನ ಅಡಾಪ್ಟ್ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಸಿಲ್ಲಿ ಆಗಿದೆ ಅಲ್ವಾ? ಅದಕ್ಕೋಸ್ಕರ ಕೇಳಿದ್ರೆ ಹೊರತು ಬೇಜಾರು ಮಾಡ್ಕೊಳ್ಳಿ. ಸೊ ಸಪೋಸ್ ನೀವು ಏನೇ ಇದ್ರೂ ಅದನ್ನ ಇದು ಮಾಡ್ಕೊತೀರಾ. ಆಮೇಲೆ ನಿಮ್ಗೆ ಏನೇನು ಮಗುಗೆ ಏನೇನು ಆಸೆ ತೋರಿಸ್ತೀರಾ, ಏನೇನು ಆಸೆನ ಪೂರೈಸ್ತೀರಾ ಮಕ್ಕಳು ಮಗು ಆ ಮಗುಗೆ ನಾನು ಒಂದೊಳ್ಳೆ ಲೈಫ್ ಕೊಡಬೇಕು ಅಂತ ತುಂಬ ಆಸೆ ಇದೆ ಸರ್. ಯಾರು ಬೆಳೆಸಿರ್ಬೋದು ಅಷ್ಟು ನೀಟಾಗಿ ಬೆಳೆಸ್ಬೇಕು ಒಂದು ಮಗುನ. ನಾನು ಆ ಮಗುಗೆ ನನ್ನ ಪ್ರೀತಿ ಫುಲ್ ದಾರ ಇರಬೇಕು ಅಂತ ಆಸೆ ಪಟ್ಟಿದ್ದೀನಿ. ನನ್ನ ತಂದೆ ತುಂಬ ಆಸೆ ಪಟ್ಬಿಟ್ಟಿದ್ರು ಮಗು ತಗೊಳ್ಳಿ ಅಂತ. ಇವತ್ತು ಅವ್ರ ಆಸೆ ಈಡೇರ್ತಿದೆ. ಅವರಿಲ್ಲ, ಅವ್ರ ಆಸೆ ಈಡೇರ್ತಿದೆ. ಅವ್ರು ಸ್ವಲ್ಪ ಆಸ್ತಿ ಮಾಡಿದ್ದಾರೆ, ಅದರಲ್ಲಾರ ಮಗುನ ನಾನು ಚೆನ್ನಾಗಿ ನೋಡ್ಕೊಡ್ತೀನಿ. ಇವರು ಒಳ್ಳೆ ಸಂಬಳ ತಗೊಂತಿದ್ದಾರೆ, ಅದ್ರಲ್ಲಿ ಇನ್ನೂ ಒಳ್ಳೆ ಲೈಫ್ ಕೊಡ್ತೀನಿ ಸರ್. ಆ ಮಗು ಒಳ್ಳೆ ಲೈಫ್ ಕೊಡ್ಬೇಕು. ಖಂಡಿತ ಒಳ್ಳೆ ಲೈಫ್ ಕೊಡೋದು ಮಾತ್ರ ಅಲ್ಲಮ್ಮ, ಪ್ರೀತಿ ವಿಶ್ವಾಸ ಇದ್ರೆ ಖಂಡಿತ ಸಿಗುತ್ತೆ ಸರ್. ಅದಕ್ಕೆ ಖಂಡಿತ ಅದು ಮುಖ್ಯ ಆಗುತ್ತೆ. ಹೌದು. ಸೊ ಹಾಗಿದ್ರೆ ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ, ಜಸ್ಟ್ ವೈಟ್. ಹಾಗಾದರೆ ಆ ಸರ್ಪ್ರೈಸ್ನ ಬ್ರೇಕ್ ಮಾಡೋಣ. ಅವಾಗ ಬೇಗನೆ ತೇಜಸ್ವಿನ ಕರೆಯೋಣ, ಬನ್ನಿ. ನೋಡಿ, ಇದೇ ಮಗು. ತಗೊಳ್ಳಿ. ಇದಕ್ಕೊಂದು ಪ್ರೊಸೀಜರ್ ಅಂತ ಇದೆ, ಫಾರ್ಮಲ್ ಪ್ರೊಸೀಜರ್ ಇದೆ. ಇವಾಗ ಒಂದು 3 ದಿವಸ ಮಗು ನಿಮ್ಮ ಜೊತೆ ಇರುತ್ತೆ. ಇದ್ದು ನೀವು ಹೆಂಗೆ ನೋಡ್ಕೊತೀರಿ ನೋಡಿ. ಆಮೇಲೆ ಇನ್ನೇನು ಲೀಗಲ್ ಫಾರ್ಮಾಲಿಟೀಸ್ ಇದೆ ಅಂತ ನಾವು
ಅವರು ಹೇಳಿದ್ದಾರೆ ಸರಿ. ಹೇಳ್ಬಿಟ್ಟು ಏನೇನು ಮಾಡ್ಬೋದು ಅದಕ್ಕೆಲ್ಲ ಸಾಧ್ಯತೆ ಇದೆ ಸರಿ. ಈ 60 ದಿನ ಆದಮೇಲೆ ಏನೋ 2 months ಆದಮೇಲೆ ಆ ಪ್ರೊಸೀಜರ್ ಪ್ರಕಾರ ಮಗು ಬಂದು ನಿಮಗೆ ಸೇರುತ್ತೆ ಸರಿ. ಇವಾಗ ಒಂದು 30 days ನೀವು ಮಗುನ ಇಟ್ಕೋಬೋದು ಸರಿ. ತಿರ್ಗಾ ಹೋಗಿ ಆಮೇಲೆ ರೀಗಲ್ ಪ್ರೊಸೀಜರ್ ಪ್ರಕಾರ ಅದು ಏನೇನು ಮಾಡಬೇಕು ಅದನ್ನು ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಸರಿ. ಅವರು ಒಪ್ಕೊಂಡಿದ್ದಾರೆ. ನಾನು ಹೇಳಿದ್ದೀನಿ ಸರ್, ನನ್ನ ಹೆಲ್ಪ್ ಏನಾರು ಬೇಕಂದರೆ ಈ ಅಡಾಪ್ಟೇಷನ್ಗೆ ನಾವು ಏನು ಥರ ಸಹಾಯ ಮಾಡ್ಬೋದು ಹೇಳಿ ಸರ್ ಮಾಡೋಣ ಅಂತ ಹೇಳಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಖಂಡಿತ ಅವ್ರು ಇಲ್ಲಿ ಬಂದಿದ್ದಾರೆ. ಸರ್ ಬನ್ನಿ, ಪ್ಲೀಸ್ ಬನ್ನಿ. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ಈ ಮಗು ಗಂಡು ಮಗು ಸರ್. ಆ ಮಗು ಪ್ರೊಸೀಜರ್ ಬಗ್ಗೆ ನೀವು ಒಂದು ಸತಿ ಅವ್ರು ಹೇಳ್ಬಿಡಿ ಸರ್, ಭರವಸೆ ಕೊಟ್ಬಿಡಿ. ನೋಡಿ ಗಾಯತ್ರಿ ಅವರೇ, ರುದ್ರೇಶ್ವರ ಅಣ್ಣ ಅವರು ಬಂದು ನಮ್ಮಲ್ಲಿ ಬಂದು ನಮ್ಮ ಸಂಸ್ಥೆಗೆ ಬಂದು ಭೇಟಿ ನೀಡಿ ಈ ಮಗುಗೆ ಒಂದು ಗಾಯತ್ರಿ ಎಂಬುವರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಒಂದು ಪ್ರೀತಿ ವಾತ್ಸಲ್ಯ ತೋರಿಸ್ಕೋಸ್ಕರ ಅವರು ಮಗು ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ತೋರಿಸ್ತಾರೆ. ಅದಕ್ಕೋಸ್ಕರ ಒಂದು ಮಗು ಒಂದು ಸ್ವಲ್ಪ ದಿವಸಕ್ಕಾದರೂ ಕೊಡ್ತೀರಂತ ನಮ್ಮಲ್ಲಿ ಕೇಳ್ಕೊಂಡು, ಅದಕ್ಕೆ ನಾನು ಅಡಾಪ್ಟೇಷನ್ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ಲೀಗಲ್ ಪ್ರೊಸೀಜರ್ ಇರ್ತದೆ. ಅದು 60 days ನೀವು ಆಗಲೇ ದಾಖಲೆ ಮಾಡಿದ್ದೀರಿ ಚೈಲ್ಡ್ ವೇರ್ ಕಮಿಟಿಯಲ್ಲಿ. ನಾನು ಸಹ ಈ ಮಗುನ ಚೈಲ್ಡ್ ವೇರ್ ಕಮಿಟಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಹ್ಯಾಂಡ್ ಓವರ್ ಮಾಡಿದ ಮೇಲೆ 60 ದಿವಸ ಆ ಮಗುಗೆ ಮತ್ತೆ ನಮ್ಮ ಸಂಸ್ಥೆಗೆ ಆ ತಾಯಿ ಜೊತೆಲಿ ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟಾದಮೇಲೆ ನಿಮ್ಮ ಪ್ರೊಸೀಜರ್ ಪ್ರಕಾರ ಮಗು ಕೊಡ್ತೀನಿ. ಈಗ ನಾನು ಕೊಡ್ತಾ ಇರೋದು ಕೇವಲ ಒಂದು ಯಾವ ರೀತಿ ನಿಜವಾಗ್ಲೂ ನೀವು 13 ವರ್ಷದಿಂದ ಮಕ್ಕಳಿರೋದ್ರಿಂದ ಈ ಮಗುವಿಗೆ ಒಂದು ಏನು ನೀವು ಸಂಪಾದನೆ ಮಾಡ್ತೀರಿ, ಗಂಡ ಹೆಂಡತಿ ಇಬ್ಬರು, ನಿಮ್ಮ ಆಸ್ತಿ ಇದೆ, ಅದು ಮುಖ್ಯ ಅಲ್ಲ. ಯಾವ ರೀತಿ ಬೆಳೆಸ್ತೀರಿ ಅದು ಮುಖ್ಯ. ಈಗಾಗಲೇ ನಿಮ್ಮ ವೈದ್ಯಕೀಯ ತಪಾಸಣೆ ಪ್ರಕಾರ ನಿಮ್ಮ ಮಗು ಆಗೋದಿಲ್ಲ ಅಂತ ಆಗಿದೆ. ಆ ಮಗು ಹಾಗಾಗಿ ಇದನ್ನು ಖಂಡಿತ ಕೊಡೋದೇ ಇಲ್ಲ. ಯಾಕಂದರೆ ಈ ಮಗು ಅನಾಥರ ಆಗ್ಬಾರ್ದು ಅದೇ ರೀತಿ. ಅದಕ್ಕೋಸ್ಕರ ಈಗ ಜಸ್ಟ್ ಒಂದು 30 ದಿವಸಕ್ಕೆ ನೀವೊಂದು ಪೋಷಣೆಗೋಸ್ಕರ ವೈದ್ಯಕೀಯ ನಮ್ಮಲ್ಲಿ ಸಂಸ್ಥೆಯಲ್ಲಿ ತಕ್ಕ 800 ಜನ ಇದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಹಾಗೆ ಪ್ರಾಬ್ಲಮೆಟಿಕ್ ವುಮೆನ್ಸ್ ಇದ್ದಾರೆ. ಹಾಗಾಗಿ ಅಷ್ಟು ಕೇರ್ ತೊಗೊಳಕ್ಕಾಗೋದಿಲ್ಲ. ನೀವೊಂದು ಮಗುಗೆ ತುಂಬ ಕೇರ್ ತೊಗೊಳ್ತೀರಿ. ಒಂದು 30 ದಿವಸ ನೋಡ್ತೀನಿ ಯಾವ ರೀತಿ ಕೇರ್ ತೊಗೊಳ್ತೀರಿ. ಅದಾದಮೇಲೆ 30 ದಿವಸ ಆದಮೇಲೆ ಮಗುನ ನಾವು ಸಂಸ್ಥೆಗೆ ವಾಪಸ್ ತೊಗೊಳ್ತೀನಿ. ಅದಾದಮೇಲೆ ಲೀಗಲ್ ಪ್ರೊಸೀಜರ್ ಆದಮೇಲೆ ಮಗುನ ನಿಮ್ಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ನಮ್ಮ ಶಿವಣ್ಣವ್ರು ಹೇಳಿದ್ದಾರೆ. ಖಂಡಿತ ನನ್ನ ಕಡೆಯಿಂದ ಏನು ಬೇಕು ಹೆಲ್ಪ್ ಮಾಡ್ತೀನಿ. ಆ ಮಗುನ ಅವ್ರಿಗೇ ತೋರ್ಸಂಗೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಆ ರೀತಿ ಖಂಡಿತ ನಾನು ಪ್ರಯತ್ನ ಪಟ್ಟು ಹಿಂಗೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಖಂಡಿತ. ಇದಕ್ಕೇ ಆ ಮಗು ನೋಡ್ಕೊಂಡಿದ್ದು. ನಮಸ್ತೆ. ಅವ್ರು ಹೇಳ್ತಾರೆ ಹೆಂಗೆ ಮಗು ನೋಡ್ಕೊಡ್ಬೇಕು ಅಂತ ಹೇಳ್ತಾರೆ. ಮಗು ಹುಟ್ಟಿದಾಗ್ಲಿಂದ ಅವ್ರ ತಾಯಿಗೆ ಹಾಲು ಕುಡ್ಸೋದು ಕೂಡ ಬರ್ತಿರ್ಲಿಲ್ಲ. ಆದರೂ ನಾವೇ ಎಲ್ಲ ಹೇಳ್ಕೊಟ್ಟು ಕುಡಿಸ್ತಿದ್ವಿ. ಇವಾಗ ಬಾಟ್ಲ ಹಾಲು ಅದು ಹತ್ತಾಗಲೆಲ್ಲ ಬಾಟ್ಲ ಹಾಲು ಹಾಕಿ ಮಗುಗೆ ದಿನ ಸ್ನಾನ ಮಾಡಿಸಿ, ಅಂದರೆ ಅದು ಇವಾಗ ಸ್ವಲ್ಪ ದಿನ ಆಗಿರೋದ್ರಿಂದ ಹುಟ್ಟಿ ಮಗು ಸಿಪ್ಪೆ ಹಿಡಿಯೋಕ್ಕೆ ಶುರು ಆಗಿದೆ. ಅದನ್ನೆಲ್ಲ ಸ್ವಲ್ಪ ಇನ್ನೊಂದ್ಸಲ ಮೆಡಿಕಲ್ ಚೆಕಪ್ ಮಾಡಿಸ್ಬಿಡಿ. ಆಮೇಲೆ ಅದ್ರದ್ದು ಬಟ್ಟೆಗಳನ್ನೆಲ್ಲ ಡೈಲಿ ವಾಶ್ ಮಾಡಿಬಿಟ್ಟು ನೀಟಾಗಿ ಮಗುನ ನೋಡ್ಕೊಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು. ವೆರಿ ಗುಡ್. ಅವ್ರು ಹೇಳಿದೆಲ್ಲ ಗೊತ್ತಾಯ್ತಲ್ಲಮ್ಮ, ಮಗುನ ಹೇಗೆ ನೋಡ್ಕೋಬೇಕು ಅಂತ. ಓಕೆ, ಥ್ಯಾಂಕ್ ಯು. ಈ ಗಂಡು ಮಗುಗೆ ಇನ್ನೂ ಹೆಸರಿಟ್ಟಿಲ್ಲ. 6 ತಿಂಗಳು ಆದಮೇಲೆ ಇಡಬೇಕು. ಯಾಕಂದರೆ ಲೀಗಲ್ ಪ್ರಕಾರ ಅವ್ರು ಸೇರಿದ ಮೇಲೆ ಆ ನಾಮಕರಣ ಎಲ್ಲ ಇಡಬೇಕು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ನೀವು ಯಾರು ನೀವು ನೋಡ್ತಿರೋ ಈ ಶೋನ, ನೀವೆಲ್ಲರೂ ಒಂದು ಹೆಸರು ಸಲಹೆ ಕೊಡ್ಬೋದು. ಈಗ ತಾನೇ ಗಾಯತ್ರಿ ಅವರು ಕೇಳ್ಕೊಂಡ್ರು ಈ ಥರ, ನಿಮ್ಮ ಅಮ್ಮ ಹೆಸರಿಟ್ಟರೆ ತುಂಬ ಇಷ್ಟ ಆಗುತ್ತೆ ಸರ್, ಅವ್ರು ಇಟ್ಟರೆ ಲಕ್ ತುಂಬ ಜಾಸ್ತಿ ಅಂತ ಹೇಳ್ತಾರೆ. ಆಯಿತು, ನಮ್ಮ ತಾಯಿನೂ ಕೇಳಿ ನೋಡ್ತೀನಿ ಏನು ಹೆಸರು ಇಡ್ತೀರ ಅಂತ ಅಮ್ಮನಿಗೆ. ಇಲ್ಲ, ಟಿ ವಿಲಿ ನೋಡ್ತಾರೆ, ಅಮ್ಮ ನೀನು ಒಂದು ಹೆಸರು ಇಟ್ಬಿಡಮ್ಮ ಮಗುಗೆ, ಯೋಚನೆ ಮಾಡಿ ಇವಾಗಲೇ ಯಾವ ಹೆಸರು ಇಡಬೇಕು ಅಂತ. ಈ ಮಗು ಅವ್ರ ಮನೆಗೆ ಹೋದ್ಮೇಲೆ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅಂತ ವೆಯ್ಟ್ ಮಾಡೋಣ. ಅಂಟಿಲ್ ದೆನ್ ನಾನಿರುವುದೇ ನಿಮಗಾಗಿ. ಖುಷಿ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ.